Namaskaram. So in this video we'll be continuing with the chapter nuclei. Last video now particularly classification of nuclides ಅಂತ ಹೇಳಿ ಒಂದು ಟಾಪಿಕ್ ನೊಳಗೆ ವಾಟ್ ಆರ್ ಐಸೋಟೋಪ್ಸ್, ಐಸೋಬಾರ್ಸ್ ಆ್ಯಂಡ್ ಐಸೋಟೋನ್ಸ್ ಡಿಸ್ಕಸ್ ಮಾಡಿದ್ವಿ. ಸೊ ಅದರದ್ದು ನೆಕ್ಸ್ಟ್ ಟಾಪಿಕಿಂದ ಕಂಟಿನ್ಯೂ ಮಾಡೋಣ ಈಗ. ಸೊ ಪೇಜ್ ನಂಬರ್ 44. The topic is characteristics of a nucleus. So ಈ characteristics of a nucleus ನೊಳಗೆ you can see that the first topic will be how to calculate the radius of a nucleus and on what all factors it depends. Then comes nuclear mass. One is nucleus the radius ಎಷ್ಟು ಇರ್ತೈತಿ ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು. So after that how to calculate the mass of the nucleus, and later on so we'll be discussing about nuclear density. So you more concepts ಬರ್ತಾವ್ under the topic characteristics of a nucleus. So ಅದರೊಳಗೆ the first topic ಏನೈತಲ್ಲ which is known as radius of a nucleus. In this initially they have explained something about distance of closest approach. So distance of closest approach topic dual nature chapter ನೊಳಗಿತ್ತು. ಆಟಮ್ಸ್ನೊಳಗಿತ್ತು ಅನಿಸುತ್ತೆ. ಅಲ್ಲೇ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿರಲಿಲ್ಲ. ವಿ ವಿಲ್ ಡಿಸ್ಕಸ್ ದಿಸ್ ಲೇಟರ್. ಆ್ಯಕ್ಚುಲಿ ಸಿಲೆಬಸ್ನೊಳಗಿಲ್ಲ, ಅದು ಕಲಿಸೋಬೇಕಂತಿಲ್ಲ, ಬಟ್ ಸ್ಟಿಲ್ ಅದನ್ನು ನಾವು ನೆಕ್ಸ್ಟು ನಮ್ಮದು ಕ್ಲಾಸಸ್ ಸ್ಟಾರ್ಟ್ ಆದ ಕೂಡ ಲೈವ್ ಕ್ಲಾಸ್ ಸ್ಟಾರ್ಟ್ ಆದ ಕೂಡ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಇನ್ ದ ಟಾಪಿಕ್ ರೇಡಿಯಸ್ ಆಫ್ ಅ ನ್ಯೂಕ್ಲಿಯಸ್ ಸ್ಟಾರ್ಟಿಂಗ್ ಇನ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಬಗ್ಗೆ ಅವ್ರು ಮಾತಾಡಿರಲ್ಲ. ಆ ಸ್ಮಾಲ್ ಟಾಪಿಕ್ ಏನೈತಿ ಅದನ್ನು ಸ್ಕಿಪ್ ಮಾಡಿ ನಾನು ಮುಂದೆ ಹೇಳ್ತೀನಿ. ಅಂದ್ರೆ ನ್ಯೂಕ್ಲಿಯಸ್ದು ಸೈಜನ್ನು ಕ್ಯಾಲ್ಕುಲೇಟ್ ಮಾಡೋಕೆ ಒಂದು ಫಾರ್ಮುಲಾ ಬರ್ತೈತೆ. ಪರ್ಟಿಕ್ಯುಲರ್ಲಿ ವೆನ್ ವಿ ಸೇ ಸೈಜ್ ವಿ ಆರ್ ಟಾಕಿಂಗ್ ಅಬೌಟ್ ರೇಡಿಯಸ್. ಸೊ ಟು ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ ಅ ನ್ಯೂಕ್ಲಿಯಸ್ ದೆರ್ ಇಸ್ ಅ ಪರ್ಟಿಕ್ಯುಲರ್ ಫಾರ್ಮುಲಾ. ಆ ಫಾರ್ಮುಲಾನ ಹೆಂಗೆ ಬಂತು ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಯೂಸ್ ಮಾಡ್ತಾರೆ. ಈವನ್ ಇನ್ ಸಮ್ ಟೆಕ್ಸ್ಟ್ ಬುಕ್ಸ್ ಆ್ಯಕ್ಚುಲಿ ದೇ ಡೈರೆಕ್ಟ್ಲಿ ಗಿವ್ ದ ಫಾರ್ಮುಲಾ. ಅದು ಡೆರಿವೇಷನ್ ಇಲ್ಲೇ ಇಲ್ಲ, ಅದ್ರ ಬೇಸಿಸ್ ಅದ್ರದ್ದು ಬ್ಯಾಕ್ಗ್ರೌಂಡ್ನೊಳಗೆ ಅಂಥೇಳಿ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಟಾಪಿಕ್ ಹೇಳ್ತಾರೆ. ಸೊ ಯಾವಾಗ ನಾವು ಲೈವ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ ಅದರೊಳಗೆ ಡ್ಯೂಯಲ್ ನೇಚರ್ ಚಾಪ್ಟರ್ ಆಟಮ್ಸ್ ಚಾಪ್ಟರ್ನಾಗೆ ಅದೇನು ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಟಾಪಿಕ್ ಇತ್ತಲ್ಲ ಅದನ್ನು ಮುಗಿಸಿದ್ವಿ ಅಂದ್ರೆ ಒಂದು ಸರ್ತಿ ಅದ್ರ ಜೋಡಿ ಇದನ್ನು ಅರ್ಥ ಆಗೇ ಬಿಡ್ತೈತೆ ನಿಮ್ಗೆ. ಬಿಕಾಸ್ ನಾ ಅದನ್ನು ನಿಮ್ಗೆ ನೆನಪಿದ್ದರೆ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಟಾಪಿಕ್ ಯಾಕೆ ಹೇಳಿಲ್ಲ ಅಂದ್ರೆ ಇಟ್ ಈಸ್ ಬೇಸ್ಡ್ that particular topic is based on one another topic which is present in the second chapter, electrostatic potential and capacitance, which we have not yet discussed. ಅದ್ರ ಸಲುವಾಗಿ ಅದು ಒಂದಕ್ಕೊಂದು ಹಿಂಗೆ ಲಿಂಕ್ ಅದಾವೆ. ಇಟ್ಸ್ ಓಕೆ, ಅದು ಅಂಥಪರಿ ಇಂಪಾರ್ಟೆಂಟ್ ಟಾಪಿಕ್ ಅಂತೇನು ಅಲ್ಲಿ ಅದು ನಿಮ್ಗೆ ಗೊತ್ತಾಗ್ತೈತಿ. ಅದ್ರದ್ದೊಂದು ಫಾರ್ಮುಲಾ ಬರುತ್ತೆ ರೇಡಿಯಸ್ ಆಫ್ ನ್ಯೂಕ್ಲಿಯಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಡೈರೆಕ್ಟ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಫಾರ್ಮುಲಾ. ಭಾಳಷ್ಟು ಟೆಕ್ಸ್ಟ್ ಬುಕ್ ಡೈರೆಕ್ಟ್ಲಿ ಫಾರ್ಮುಲಾನೇ ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ಸ್ಟಾರ್ಟಿಂಗ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಬಗ್ಗೆ ಏನು ಮಾತಾಡೋಂಗೇನೇ ಇಲ್ಲ. ಸೊ ಡೈರೆಕ್ಟ್ಲಿ ವಿಲ್ ಸ್ಟಾರ್ಟ್ ವಿತ್ ದ್ಯಾಟ್. ನಾವು ನೀವೀಗ ಟೆಕ್ಸ್ಟ್ ಬುಕ್ನೊಳಗೆ ಅಂಡರ್ ದ ಟಾಪಿಕ್ ರೇಡಿಯಸ್ ಆಫ್ ಅ ನ್ಯೂಕ್ಲಿಯಸ್ ಅಲ್ಲಿ ನೀವು 1 2 3 4 5 6 7 8 ಲೈನ್ಸ್ ಬಿಟ್ಟು 9th ಲೈನಿಗೆ ಬರಬೇಕು. ಅದೇನೋ ಡಿಸ್ಕಷನ್ ಹೇಳ್ತಾರೆ ಅವ್ರೆ, ಅದೆಲ್ಲ ಆದಮೇಲೆ ಕನ್ಕ್ಲೂಷನಿಗೆ ಸೀದಾ ಬರ್ರಿ, ಉಳ್ಕಿದ ಆಮೇಲೆ ಡಿಸ್ಕಸ್ ಮಾಡೋಣ. It was found that ಅಂತ ಆಯ್ತು ನೋಡ್ರಿ, ಅಪ್ರಾಕ್ಸಿಮೇಟ್ಲಿ 9th ಲೈನ್ ಅದು. It was found that the volume of a nucleus is directly proportional to the number of nucleons it contains, where A is the mass number. So ಈಗ ನೋಡ್ರಿ, ಓಕೆ, ಅಪ್ರಾಕ್ಸಿಮೇಟ್ಲಿ ಈಗ ನಿಮ್ಮ ಮನೆ ಒಳಗೆ ಒಂದು 4 ರಿಂದ 5 ಜನ ಅದಾರೆ ಅಂತ ಅನ್ಕೊಂಡ್ರೆ ಇಲ್ಲ ಸರ್ ನಮ್ಮ ಜಾಯಿಂಟ್ ಫ್ಯಾಮಿಲಿ ಐತಿ ಅಂದರೆ ದೊಡ್ಡದೈತಿ, ದಟ್ ಈಸ್ ಅನ್ ಎಕ್ಸಾಮ್ಷನ್. ಜನರಲಿ ಅಂತ ಅಂದ್ಕೊಂಡ್ರೆ ರೈಟ್ ನಾವು ಇನ್ ಟುಡೇಸ್ ಜನ್ರೇಷನ್ 4 to 5 ಪೀಪಲ್ ಇನ್ ಒನ್ ಹೌಸ್. ಅವಾಗ ಒಂದು ಪರ್ಟಿಕ್ಯುಲರ್ ಸೈಜದ್ದು ನಿಮ್ಮದು ಮನೆ ಐತೆ ಅಂತಿಕೋರಿ. ಅಕಸ್ಮಾತ್ ನಿಮ್ಮ ಮನೆ ಒಳಗೆ ಇನ್ಸ್ಟೆಡ್ ಆಫ್ 4 to 5 ಪೀಪಲ್ ದೇರ್ ಆರ್ 400 ಪೀಪಲ್ ಅಂದ್ರೆ ಆಬ್ವಿಯಸ್ಲಿ ದ ಸೈಜ್ ಆಫ್ ದ ಹೌಸ್ ಹ್ಯಾಸ್ ಟು ಇನ್ಕ್ರೀಸ್ ಟು ಅಕೊಮೊಡೇಟ್ ಆಲ್ ದೋಸ್ ಪೀಪಲ್. ಅಂದ್ರೆ ವಿ ಕ್ಯಾನ್ ಸೇ ದಟ್ ಸೈಜ್ ಆಫ್ ದ ಹೌಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಪೀಪಲ್ ವಿಚ್ ಆರ್ ರಿಸೈಡಿಂಗ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಹೌಸ್. ಇದು ಎಲ್ಲ ಕಡೆ ಅಪ್ಲೈ ಆಗಂಗಿಲ್ಲ. ಮತ್ತು ದೊಡ್ಡ ಮಹಲ್ ಕಟ್ಸಿರ್ತಾರೆ, ಅದ್ರಾಗ 2-3 ಮಂದಿ ಇರ್ತಾರೆ.
ಭಾರಿ ಸಣ್ಣದೊಂದು ಮನೆ ಇರ್ತೈತೆ, ಅದ್ರಾಗ ಒಂದು 15-20 ಮಂದಿ ಇರ್ತಾರೆ. ದಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಓಕೆ, ಏನೈತಿ ಅಂತ ಅನ್ನೋದ್ರ ಮೇಲೆ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಕಂಡೀಷನ್ಸ್. ಸೊ ಬಟ್ ಜನರಲ್ ಅಂತ ನಾವು ಒಂದು ಐಡಿಯಾ ತೊಗೊಂಡ್ರೆ, ದಿ ಸೈಜ್ ಆಫ್ ದ ಹೌಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಪೀಪಲ್ ಆರ್ ದ ನಂಬರ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ವಿಚ್ ಆರ್ ರಿಸೈಡಿಂಗ್ ಇನ್ ದ ಹೌಸ್. ಅದೇ ರೀತಿ ಇವ್ರಿಗೆ ಏನು ಹೇಳಕ್ಕೆ ಟ್ರೈ ಮಾಡಕತ್ತಾರೆ ಗೊತ್ತನ, ಈಗ ಪಿರಿಯಾಡಿಕ್ ಟೇಬಲ್ ತೊಗೊರಿ. ಪಿರಿಯಾಡಿಕ್ ಟೇಬಲ್ನೊಳಗೆ ಇಟ್ ಸ್ಟಾರ್ಟ್ಸ್ ಫ್ರಮ್ ಹೈಡ್ರೋಜನ್. ಹೈಡ್ರೋಜನ್ ಕನ್ಸಿಸ್ಟ್ ಆಫ್, ಅದ್ರಾಗ ಮತ್ತು ಐಸೋಟೋಪ್ಸ್ ಇರ್ತಾವೆ. ನಾವು ಲಾಸ್ಟ್ ವೀಡಿಯೋದ್ರೊಳಗೆ ನೋಡಿವಿ, ಡಿಫ್ರೆಂಟ್ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ಇರ್ತಾವೆ. ಒಂದು 1H1 ಅಂತ ಒಂದು ಇರ್ತೈತಿ, 1H2 ಅಂತ ಇರುತ್ತೆ. ಅಂದ್ರೆ ಎಲ್ಲನೂ ಹೈಡ್ರೋಜನ್. ಅವು ಆ ಹೈಡ್ರೋಜನ್ ಒಳಗೆ ಒಂದೇ ಪ್ರೋಟಾನ್ ಇದ್ದರೆ ನಾವು ಅದಕ್ಕೆ ಪ್ರೋಟಿಯಮ್ ಅಥವಾ ಹೈಡ್ರೋಜನ್ ಅಂತ ಕರಿತೀವಿ. ಟುಗೆದರ್ ವಿತ್ ದ್ಯಾಟ್ ಒನ್ ಪ್ರೋಟಾನ್ ಒಂದು ನ್ಯೂಟ್ರಾನು ಇತ್ತು ಅಂದರೆ ವಿ ಕಾಲ್ ದ್ಯಾಟ್ ಆ್ಯಸ್ ಡ್ಯೂಟೀರಿಯಮ್. ಓಕೆ, ಅದು ಹೈಡ್ರೋಜನ್ನ ಅದ್ರದ್ದು ಇನ್ನೊಂದು ಐಸೋಟೋಪ್. ಮಾಸ್ ನಂಬರ್ ಡಿಫ್ರೆಂಟ್ ಇರ್ತೈತಿ, ಅಟಾಮಿಕ್ ನಂಬರ್ ಈಸ್ ಕಾನ್ಸ್ಟೆಂಟ್. ಸೊ ಈಗ ಹೈಡ್ರೋಜನ್ದು ನ್ಯೂಕ್ಲಿಯಸ್ನ ನಾವು ಗೋಲ್ಡ್ದು ನ್ಯೂಕ್ಲಿಯಸ್ ಜೋಡಿ ಕಂಪ್ಯಾರಿಸನ್ ಮಾಡಿದ್ರೆ, ಗೋಲ್ಡದ್ದು ಈಗ ಗೋಲ್ಡ್ಗಿಂತ ನಾವು ಮೊನ್ನೆ ಒಂದು ಎಕ್ಸಾಂಪಲ್ ತೊಗೊಂಡಿದ್ವಿ ನೋಡ್ರಿ, ಯುರೇನಿಯಮ್ ಅಂತ ತೊಗೊತೀನಿ. ಸೊ ಯುರೇನಿಯಮ್ has atomic number 92, mass number is 235. When we say mass number 235, that includes number of protons and number of neutrons. Totally that means ಈ ಇದರೊಳಗೆ ಯಾವುದ್ರಿ ಯುರೇನಿಯಮ್ನೊಳಗೆ there are 235. ಈಗ ಯುರೇನಿಯಮ್ ನ್ಯೂಕ್ಲಿಯಸ್ನ ನಾನು ಒಂದು ಹೌಸ್ಗೆ ಕಂಪ್ಯಾರಿಸನ್ ಮಾಡಿದರೆ, ಯುರೇನಿಯಮ್ ನ್ಯೂಕ್ಲಿಯಸ್ನ ಒಂದು ಮನಿಗೆ ಕಂಪ್ಯಾರಿಸನ್ ಮಾಡಿದರೆ, ದೇರ್ ಆರ್ 235 ಪೀಪಲ್ ವಿಚ್ ಆರ್ ರಿಸೈಡಿಂಗ್ ಇನ್ಸೈಡ್ ಯುರೇನಿಯಮ್. ವೇರ್ ಆಸ್ ಹೈಡ್ರೋಜನ್ ನಾವು ತೊಗೊಂಡ್ರೆ ಒಂದೇ ಪ್ರೋಟಾನ್ ಇರ್ತೈತಿ. 1H2 ನೀವು ತೊಗೊಂಡ್ರಿ ಅಂದರೆ ಅನದರ್ ಐಸೋಟೋಪ್ ಆಫ್ ಹೈಡ್ರೋಜನ್. ಮಾಸ್ ನಂಬರ್ ಆಗ್ತೈತೆ ಅವಾಗ 2, 1 ಪ್ರೋಟಾನ್ 1 ನ್ಯೂಟ್ರಾನ್. ಇನ್ನೊಂದು ಇರ್ತೈತೆ ರೀ ಹೈಡ್ರೋಜನ್ ಒಳಗನ, ಒಂದು ನಿಮಿಷ ಸಾರಿ. ಸೊ 1H3 ನೀವು ತೊಗೊಂಡ್ರಿ ಅಂದ್ರೆ, here 3 indicates mass number which includes number of protons and number of neutrons. 1 ಅಂದರೆ ಪ್ರೋಟಾನ್, 3 ಮಾಸ್ ನಂಬರ್ ಐತಿ ಅಂದರೆ +2 ಮಾಡ್ತೀವಿ ನಾವು, 2 ನ್ಯೂಟ್ರಾನ್ಸ್. ಈಗ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಹೈಡ್ರೋಜನ್ನೊಳಗೆ ದೇರ್ ಆರ್ 3 ಪೀಪಲ್, ಯುರೇನಿಯಮ್ದು ನ್ಯೂಕ್ಲಿಯಸ್ನೊಳಗೆ ದೇರ್ ಆರ್ 235 ಪೀಪಲ್ ಅಂದರೆ ಐಮ್ ಟಾಕಿಂಗ್ ಅಬೌಟ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್, ನ್ಯೂಕ್ಲಿಯಾನ್ಸ್ ಅಂತ. ಈಗ ಕ್ವೈಟ್ ಆಬ್ವಿಯಸ್ಲಿ ನೀವೇ ಗೆಸ್ ಮಾಡಿದ್ರೆ, ಈಗ ನಾನು ನಿಮಗೆ ಕೇಳಿದ್ದು ಅಂತಿಕೋರಿ ಏನಂತ, ಒಂದು ನಿಮಿಷ ಬೆಟರ್. ಸೊ ಇದು ನಾನು ನಿಮ್ಗೆ ಕೇಳಿದಂತಿಕೋರಿ ಏನಂತ, ಈ ಯುರೇನಿಯಮ್ಮು ಮತ್ತು ಹೈಡ್ರೋಜನ್ ಇವು ಎರಡೂ ಕಂಪ್ಯಾರಿಸನ್ ಮಾಡಿದರೆ ಯಾವುದ್ರದ್ದು ನ್ಯೂಕ್ಲಿಯಸ್ ಸೈಜ್ ದೊಡ್ಡದಿರ್ತೈತಿ. ಕ್ವೈಟ್ ಆಬ್ವಿಯಸ್ಲಿ ನೀವು ಹೇಳ್ತೀರಿ ಯುರೇನಿಯಮ್ ಅದು ಹೊಡೆದಿರ್ತೈತಿ, ಬಿಕಾಸ್ ಯುರೇನಿಯಮ್ನೊಳಗೆ ವಿ ಹ್ಯಾವ್ 235, ವಿ ನೀಡ್ ಟು ಅಕೊಮಡೇಟ್ 235 ಪೀಪಲ್. ಅದಕ್ಕೆ ಅವ್ರು ಏನು ಹೇಳಕತ್ತಾರ, ಇಲ್ಲೇ ರೇಡಿಯಸ್ ಆಫ್ ನ್ಯೂಕ್ಲಿಯಸ್ ಟಾಪಿಕ್ನೊಳಗೆ ಸೈಜ್ ಆಫ್ ನ್ಯೂಕ್ಲಿಯಸ್ is directly proportional to mass number, or we can say mass number anbodu, ಅಥವಾ we can say number of nucleons present in that nucleus. ಸೊ ಈಗ ಹಂಗಿದ್ದಾಗ ಒಂದು ಫಾರ್ಮುಲಾ ಬರ್ತೈತಿ ಟು ಕ್ಯಾಲ್ಕುಲೇಟ್ ರೇಡಿಯಸ್. ಏನು ಫಾರ್ಮುಲಾ ಬರ್ತೈತಿ ಅಂದರೆ, ಈಗ ಅದು ಡೈರೆಕ್ಟ್ಲಿ ಆ ಫಾರ್ಮುಲಾ ಬರೋಕ್ಕಿಂತ ಮೊದಲು ಇನ್ನೊಂದು ಲೈನ್ ಬೇಕಾದ್ರೆ ಇಲ್ಲಿ ಓದ್ಬಿಡೋಣ್ರಿ. ಈಗ ಇನ್ನೊಮ್ಮೆ ನಾ ಆ ಲೈನಿಂದ ಸ್ಟಾರ್ಟ್ ಮಾಡ್ತೀನಿ. ಇಟ್ ವಾಸ್ ಫೌಂಡ್ ದ್ಯಾಟ್ ದ ವಾಲ್ಯೂಮ್ ಆಫ್ ಅ ನ್ಯೂಕ್ಲಿಯಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್, ಸೈಜ್ ಅಥವಾ ವಾಲ್ಯೂಮ್ ಆಫ್ ಅ ನ್ಯೂಕ್ಲಿಯಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಇಟ್ ಕಂಟೈನ್ಸ್, ಅಂದರೆ ಮಾಸ್ ನಂಬರ್. ದ ಸೈಜ್ ಆಫ್ ಅ ನ್ಯೂಕ್ಲಿಯಸ್ ಕ್ಯಾನ್ ಬಿ ಎಸ್ಟಿಮೇಟೆಡ್ ಆಸ್ ಫಾಲೋಸ್. ಇಫ್ ರೇಡಿಯಸ್ ಆಫ್ ಅ ನ್ಯೂಕ್ಲಿಯಸ್ ಆಫ್ ಮಾಸ್ ನಂಬರ್ A is R, the corresponding volume is 4/3 pi r cube. ಈಗ ನ್ಯೂಕ್ಲಿಯಸ್ ಯಾವ ಶೇಪ್ನೊಳಗೆ ಇರ್ತೈತೆ ರೀ, ಜನರಲಿ ನಾವೇನು ಕನ್ಸಿಡರ್ ಮಾಡ್ತೀವಿ, ಯಾರಿಗೂ ಕಣ್ಣಿಗಂತೂ ಅದು ಡೈರೆಕ್ಟ್ಲಿ ಕಾಣಿಸಂಗಿಲ್ಲ. ಎಕ್ಸ್ಪೆರಿಮೆಂಟ್ಸ್ ಹೇಳ್ತಾವೆ ನ್ಯೂಕ್ಲಿಯಸ್ ಮೈಟ್ ಬಿ ಸ್ಪೆರಿಕಲ್ ಅಂತ. ಸೊ ಈಗ ಮ್ಯಾಥಮೆಟಿಕ್ಸ್ನೊಳಗೆ ನೀವು ಸ್ಕೂಲ್ನೊಳಗೆ ಕಲ್ತಿರ್ತೀರಿ ವಾಲ್ಯೂಮ್ ಆಫ್ ಅ ಸ್ಪಿಯರ್. ವಾಲ್ಯೂಮ್ ಆಫ್ ಅ ಸ್ಪಿಯರ್ ಫಾರ್ಮುಲಾ ಈಸ್ 4/3 pi r cube. ಹೌದಲ್ರಿ? ಸೊ ಈಗ ಜಸ್ಟ್ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ, ನಾವು ವಾಲ್ಯೂಮ್ ಆಫ್ ಅ ನ್ಯೂಕ್ಲಿಯಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ನಂಬರ್. ಹೆಂಗೆ ಹೆಚ್ಚಿಗೆ ನ್ಯೂಕ್ಲಿಯಾನ್ಸ್ ಇರ್ತಾವಲ್ಲ,
ಈಗ ಲೈಕ್ ಹೈಡ್ರೋಜನ್ನೊಳಗೆ 3 ನ್ಯೂಕ್ಲಿಯಾನ್ ಅಂದರೆ ಸಣ್ಣ ನ್ಯೂಕ್ಲಿಯಸ್ ಸಾಕು ಹೈಡ್ರೋಜನ್ನಿಗೆ. ದೊಡ್ಡದೊಂದು ನ್ಯೂಕ್ಲಿಯಸ್ ತೊಗೊಂಡು ಹೈಡ್ರೋಜನ್ನಿಗೆ ಏನು ಮಾಡ್ಬೇಕಾಗಿಲ್ಲ, ಆ ನ್ಯೂಕ್ಲಿಯಸ್ನೊಳಗೆ 3 ಮಂದಿ ಇರ್ಬೇಕಾರೆ. ಅದು ಯುರೇನಿಯಮ್ಮಿಗೆ 235 ಮಂದಿನ ಅದಕ್ಕೆ ಒಳಗೆ ಹಾಕ್ಕೊಂಡು ಕೂಡಿಸ್ಕೋಬೇಕಂದ್ರೆ ಇಟ್ ನೀಡ್ಸ್ ಲಾರ್ಜರ್ ನ್ಯೂಕ್ಲಿಯಸ್. ದಟ್ ಈಸ್ ವೈ ವಿ ಆರ್ ಸೇಯಿಂಗ್ ದ್ಯಾಟ್ ವಾಲ್ಯೂಮ್ ಆಫ್ ಅ ನ್ಯೂಕ್ಲಿಯಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮಾಸ್ ನಂಬರ್. ಸೊ ಈಗ ವಾಲ್ಯೂಮ್ ಫಾರ್ಮುಲಾ ಏನು ಹೇಳ್ರಿ, ವಾಲ್ಯೂಮದ್ದು ಪರ್ಟಿಕ್ಯುಲರ್ಲಿ ನ್ಯೂಕ್ಲಿಯಸ್ ಈಸ್ ಸ್ಪೆರಿಕಲ್ ಇನ್ ಶೇಪ್ ಅಂತ ನಾವು ಅಂದ್ಕೊಂಡ್ರೆ ಫಾರ್ಮುಲಾ ಬಿಕಮ್ಸ್ ವಾಲ್ಯೂಮ್ ಫಾರ್ಮುಲಾ ಬಿಕಮ್ಸ್ 4/3 πr³. ಹೌದಾ? ಈಗ ಈ ಫಾರ್ಮುಲಾದಿಂದ ನಾ ಹೆಂಗೆ ಬರಿಬೋದನ್ನು ನೋಡ್ರಿ. ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯೂಬ್ ಆಫ್ ದ ರೇಡಿಯಸ್ ಅಂತ ಬರಿಬೋದು, ಹೌದಲ್ರಿ? ಓಕೆ. ಸೊ ಈಗ ನಾವು ಡಿಸ್ಕಸ್ ಮಾಡಿದ್ವಿ ವಾಲ್ಯೂಮ್ ಆಫ್ ಅ ನ್ಯೂಕ್ಲಿಯಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮಾಸ್ ನಂಬರ್. ಹೌದಾ? ಈಗ ಇವೆರಡನ್ನೂ ಕನೆಕ್ಟ್ ಮಾಡೋಣ ನಾವು. ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಕ್ಯೂಬ್, ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ನಂಬರ್. ಅಂದ್ರೆ ಇವೆರಡನ್ನೂ ಕನೆಕ್ಟ್ ಮಾಡಿದ್ರೆ LHS ಎರಡು ಕಡೆ ಸೇಮ್ ಐತೆ ನೋಡ್ರಿ. ಈಗ ವಾಲ್ಯೂಮ್ ಇಫ್ ಯು ಕಂಪೇರ್ ದ RHS ಪಾರ್ಟ್, ಇದನ್ನು ನಾವು ಎರಡನ್ನೂ ಇವನ್ ಕಂಬೈನ್ ಮಾಡಿ ಹೆಂಗೆ ಬರಿಬೋದು ಅಂದ್ರೆ ಈಗ ಐ ಕ್ಯಾನ್ ರೈಟ್, ಅಲ್ಲಿ ಟೆಕ್ಸ್ಟ್ ಬುಕ್ನೊಳಗೂ ಬರ್ದಾರ, ವಿ ಕ್ಯಾನ್ ರೈಟ್ R³ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ನಂಬರ್. ವಾಟ್ ಈಸ್ ಆರ್ ಹಿಯರ್? ಆರ್ ಈಸ್ ರೇಡಿಯಸ್. ಈ ಟಾಪಿಕ್ ಹೆಸರು ಏನಿತ್ತು ನೋಡಿ ನೆನಪೈತಿ? ವಿ ಆರ್ ಡಿಸ್ಕಸಿಂಗ್ ರಿಗಾರ್ಡಿಂಗ್ ರೇಡಿಯಸ್ ಆಫ್ ಅ ನ್ಯೂಕ್ಲಿಯಸ್. ಸೊ ರೇಡಿಯಸ್ ಆಫ್ ನ್ಯೂಕ್ಲಿಯಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನಾವು ಡಿಸ್ಕಸ್ ಮಾಡಾಕತ್ತೀವಿ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ನಾವು ಡಿಸ್ಕಸ್ ಮಾಡಿದ್ದೇನೆಂದ್ರೆ ಈಗಲ್ಲೇ ನಮ್ಗೆ ಫಸ್ಟಿಗೆ ಗೊತ್ತಾಗಿದ್ದು ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ನಂಬರ್. ಮೋರ್ ದ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಲಾರ್ಜರ್ ಮಸ್ಟ್ ಬಿ ದ ಸೈಜ್ ಆಫ್ ದ ನ್ಯೂಕ್ಲಿಯಸ್. ಅದು ಕ್ವೈಟ್ ಆಬ್ವಿಯಸ್, ಗೊತ್ತಾಗ್ತದೆ. ಆಮೇಲೆ ನಾವು ವಾಲ್ಯೂಮದ ಫಾರ್ಮುಲಾ ಬರೆದ್ವಿ 4/3 πr³. ಅದರೊಳಗೆ ನಾವು ಆ ಫಾರ್ಮುಲಾದಿಂದ ನಾವು ತಗೋಬಹುದು ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಕ್ಯೂಬ್. ಅವೆಲ್ಲ ಕನೆಕ್ಟ್ ಮಾಡಿದಾಗ ನಮ್ಗೆ ಗೊತ್ತಾಗ್ತೈತಿ ರೇಡಿಯಸ್ ಕ್ಯೂಬ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ನಂಬರ್. ಇದು ಗೊತ್ತಾಗ್ತೈತೆ ನಮಗೆ. ಸೊ ಇಲ್ಲಿಂದ ನಾವು ರೇಡಿಯಸ್ದ ಫಾರ್ಮುಲಾ ಕಡೆ ಹೋಗೋದಾದ್ರೆ ಏನು ಮಾಡ್ಬೋದು ನಾವು? ಈಗ ನೋಡ್ರಿ, ನಾನು ಏನು ಮಾಡ್ತೀನಿ, ಇಲ್ಲೇನು ಬರ್ದೀವಲ್ಲ R³ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ನಂಬರ್, ನಾನು ಏನು ಮಾಡ್ತೀನಿ, ಟೇಕಿಂಗ್ ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್ಸ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಗೊತ್ತಂದ್ರೆ ಇದು R ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ನಂಬರ್ ರೇಸ್ ಟು 1/3. ಹೌದ್ರಿ? ಟೇಕಿಂಗ್ ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್ಸ್. ನೆಕ್ಸ್ಟ್ ಏನು ಮಾಡ್ತಾರೆ, ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗಿತಾರೆ. ವಿ ನೋ ದಟ್ ವೆನ್ ಎವರ್ ಪ್ರಪೋರ್ಷನಾಲಿಟಿ ಸಿಂಬಾಲ್ ಈಸ್ ರಿಮೂವ್ಡ್ ಅಲ್ಲೊಂದು ಕಾನ್ಸ್ಟೆಂಟ್ ಬರ್ತೈತೆ. ಓಕೆ. ಸೊ ಆ ಕಾನ್ಸ್ಟೆಂಟ್ ಇಲ್ಲಿ ಮುಂದೆ ಬರ್ತಿದ್ದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣಂತೆ. ಸೊ ಆರ್ ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದ್ರೆ R ಈಸ್ ಈಕ್ವಲ್ಸ್ ಟು ಒಂದು ಕಾನ್ಸ್ಟೆಂಟ್ ಬರುತ್ತಲ್ಲೇ. ಇದು ಆರ್ ಅಂದ್ರೇನು? ರೇಡಿಯಸ್ ಆಫ್ ದ ನ್ಯೂಕ್ಲಿಯಸ್. ವಿ ವಾಂಟ್ ಅ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ರೇಡಿಯಸ್ ಆಫ್ ಅ ನ್ಯೂಕ್ಲಿಯಸ್. ಈಗ ಹೆಂಗಂದ್ರೆ ನಿಮ್ಗೆ ಯಾರೋ ಬಂದು ಕೇಳಿದ್ರು ಅಂತಿಕೋರಿ, ಕಾರ್ಬನ್ನದ ನ್ಯೂಕ್ಲಿಯಸ್ ಇರುತ್ತಲ್ಲ, ಕಾರ್ಬನ್ನು, ಆಕ್ಸಿಜನ್, ನೈಟ್ರೋಜನ್, ಇವೆಲ್ಲ ಎಲಿಮೆಂಟ್ಸ್ ಇರ್ತಾವಲ್ಲ, ಈ ಎಲ್ಲ ಎಲಿಮೆಂಟ್ಸದ್ದು ಈಗ ಫಾರ್ ಎಕ್ಸಾಂಪಲ್ ಕಾರ್ಬನ್ ತಗೋರಿ. ಓಕೆ. ಸೊ ಈ ಕಾರ್ಬನ್ನದ ನ್ಯೂಕ್ಲಿಯಸ್ದು ರೇಡಿಯಸ್ ಹೇಳಪ್ಪ. ಓಕೆ. ಈಸ್ ದೇರ್ ಎನಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ ಕಾರ್ಬನ್, ರೇಡಿಯಸ್ ಆಫ್ ನ್ಯೂಕ್ಲಿಯಸ್ ಆಫ್ ದ ಕಾರ್ಬನ್ ಅಂತ ಕೇಳಿದರೆ ಅದಕ್ಕೊಂದು ಫಾರ್ಮುಲಾ ಬೇಕಲ್ಲ. ಆ ಫಾರ್ಮುಲಾ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟ್ರೈ ಮಾಡಾಕ್ತೀವಿ ಈಗ. ಸೊ ಆ ಸಿಚುವೇಶನ್ ಇದ್ದಾಗ ಇಲ್ಲಿ ಪ್ರಪೋರ್ಷನಾಲಿಟಿನ ಸಿಂಬಾಲ್ ತೆಗೆದ್ವಿ, ಅಲ್ಲೊಂದು ಕಾನ್ಸ್ಟೆಂಟ್ ಬರ್ತೈತಿ ನೋನ್ ಆ್ಯಸ್ R0. ಸೊ ವಾಟ್ ಈಸ್ ದಿಸ್ R0 ಅನ್ನೋದನ್ನು ನೆಕ್ಸ್ಟ್ ನಾ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಸೊ ಮುಂದೇನು ಉಳಿತು ಹಂಗಾರೆ A raised to 1/3. So this is the formula to calculate radius of a nucleus. Whichever nucleus you want, you can calculate the radius of that. ಸೊ ಈಗ ಲೈಕ್ ಯಾವುದೋ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಐತಿ. ಓಕೆ. ಅದರದ್ದು ಮಾಸ್ ನಂಬರ್ 8 ಐತೆ ಅಂತಿಕೋರಿ. ಅಂದರೆ ನಾವು ಒಂದು ಪರ್ಫೆಕ್ಟ್ ಕ್ಯೂಬ್ ತೊಗೊಂಡ್ರೆ ಈಸಿ ಎಕ್ಸಾಂಪಲ್ ಹೇಳ್ಬೋದಾ ನಾನು? ಸೊ ಅದಕ್ಕೆ ಮಾಸ್ ನಂಬರ್ ಎಷ್ಟು ಅಂತಿಕೋರಿ? 8. ಸೊ ಈ ಫಾರ್ಮುಲಾದಾಗ ಹಾಕೊಂಡು ನಾವೀಗ ಏನು ಮಾಡ್ಬೋದು ಅಂದ್ರೆ ರೇಡಿಯಸ್ ಈಸ್ ಈಕ್ವಲ್ಸ್ ಟು ಈ R0 ಅಂತ ಏನು ಬರೋದಿಲ್ಲ, ಇದು ಎಕ್ಸಾಕ್ಟ್ಲಿ ಏನಂತ ಹೇಳಿ ಆಮೇಲೆ ನೋಡೋಣಂತ. ಅದಕ್ಕೊಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಐತಿ R0ಗೆ. ಆ R0 ವ್ಯಾಲ್ಯೂ ಏನಂದರೆ ಯು ಕ್ಯಾನ್ ಸಿ ದೇರ್ 1.2 ಅಥವಾ 1.3 ಅಂತ ಹೇಳಿ ತೊಗೊತಾರೆ. ಒಂದೊಂದು ಕಡೆ 1.2 ಕೊಟ್ಟರೆ, ಒಂದಿಷ್ಟು ಕಡೆ 1.3 ತೊಗೊತಾರೆ, ನಡೀತೈತೆ ಯಾವುದಾರೆ. ಸೊ 1.2 ಇಂಟು 10⁻⁻15 ಮೀಟರ್. ಓಕೆ. 1.2 ಇಂಟು 10⁻⁻15 ಮೀಟರ್ ಈಸ್ ದ ವ್ಯಾಲ್ಯೂ ಆಫ್ R0. ಅಂದ್ರೆ ನಾನು ಇಲ್ಲಿ ಏನು ಮಾಡ್ಬೋದು, ಒಂದು ಕೆಲಸ ಮಾಡ್ತೀನಿ. ಸೊ ಕ್ಯಾಲ್ಕುಲೇಷನ್ಗೆ ನಂಗೆ ಸ್ವಲ್ಪ ಜಾಗ ಬೇಕಾ, ಹಂಗೆ ಒಂದು ಎಕ್ಸಾಂಪಲ್ ತೋರ್ಸೋಕ್ಕೆ ಇದನ್ನು ತೆಗೆದುಬಿಡ್ತೀನಿ. ಸೊ ಇಲ್ಲಿ ಫಾರ್ಮುಲಾ ಇನ್ನೊಂದು ಬರಿತೀನಿ ನೋಡ್ರಿ. ಇನ್ನೊಂದು ಸರ್ತಿ ನೀವು ಹೇಳ್ರಿ ಈಗ ರೇಡಿಯಸ್ ಆಫ್ ಅ ನ್ಯೂಕ್ಲಿಯಸ್ R ಇಸ್ ಈಕ್ವಲ್ಸ್ ಟು R0 A raised to 1/3. ಇದು ಫಾರ್ಮುಲಾ. ಹೌದಾ? ಈಗ ಲೈಕ್ ನನಗೆ
ಮಾಸ್ ನಂಬರ್ ಯಾವುದೋ ಒಂದು ಎಲಿಮೆಂಟ್ದು ಮಾಸ್ ನಂಬರ್ ಈಸ್ 8 ಅಂತ ಅನ್ಕೊಂಡು. ಓಕೆ, ಈಗ ಲೈಕ್ ಪೀರಿಯಾಡಿಕ್ ಟೇಬಲ್ನೊಳಗೆ ನಾವು ಬಂದ್ರೆ ಹೈಡ್ರೋಜನ್, ಹೀಲಿಯಂ, ಲೀಥಿಯಂ, ಬೆರಿಲಿಯಂ ಅಂತೇನು ಬರ್ತೈತಲ್ಲ, ಇವರು ಅದನ್ನೇ ಎಕ್ಸಾಂಪಲ್ ತೊಗೊಂಡಾರೆ. ಸಾರಿ, ನಾನು ನೋಡಿಲ್ಲ ಟೆಕ್ಸ್ಟ್ ಬುಕ್ನೊಳಗೆ ಬೆರಿಲಿಯಂ ಎಕ್ಸಾಂಪಲ್ ತೊಗೊಂಡಾರ ಈಗ ಅವರು. ಯಾಕಂದ್ರೆ ಅವರು ಆಬ್ವಿಯಸ್ಲಿ ಅದನ್ನು ಯಾಕೆ ತೊಗೋಬೇಕಾಗತ್ತೆ ಗೊತ್ತನ, ಮಾಸ್ ನಂಬರ್ 8 ಐತಿ. ಈಗ ಅದು ಮಾಸ್ ನಂಬರ್ 8 ಯಾಕೆ ತೊಗೋಬೇಕಂದ್ರೆ ಇಲ್ಲಿ ಕ್ಯೂಬ್ ರೂಟ್ ತೆಗಿತೀವಲ್ಲ ನಾವು. ಸೊ ಒಂದು ಪರ್ಫೆಕ್ಟ್ ಕ್ಯೂಬ್ ಇದ್ದರೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಅವರು ಅದನ್ನು ತೊಗೊಂಡ್ರೆ. ಸೀರಿಯಸ್ಲಿ ನಾನು ನೋಡಿರಲಿಲ್ಲ. ಓಕೆ, ಇರಲಿ. ಸೊ ಈಗ ಮಾಸ್ ನಂಬರ್ 8 ಇರುವಂಥ ಒಂದು ಎಲಿಮೆಂಟ್ ಯಾವುದಿದೆ, ಪರ್ಟಿಕ್ಯುಲರ್ ಎಲಿಮೆಂಟ್ ಬೆರಿಲಿಯಂ. ಈಗ ಯಾರೋ ಒಬ್ಬರು ನಿಮಗೆ ಕೇಳಿದರು ಬೆರಿಲಿಯಮ್ಮಿನ ನ್ಯೂಕ್ಲಿಯಸ್ಸಿನ ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡಿ ಅಂದರೆ, ಇಫ್ ಸಮ್ವನ್ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ ನ್ಯೂಕ್ಲಿಯಸ್ ಆಫ್ ಬೆರಿಲಿಯಂ. ಸೊ ಇನ್ ದ್ಯಾಟ್ ಕೇಸ್ beryllium having mass number 8, so using that value in our formula we get ಹೆಂಗಂತಂದ್ರೆ, ಸೊ R is equals to R0 ವ್ಯಾಲ್ಯೂ ಎಷ್ಟು ಇರುತ್ತೆ ಅಂತ ಹೇಳಿದ್ನಲ್ಲ ಆಗಲೇ, 1.2 ಇಂಟು 10⁻⁻15 ಮೀಟರ್. ಸೊ 10⁻⁻15 ಮೀಟರಿಗೆ ಒಂದು ಹೆಸರೈತಿ, ಫರ್ಮಿ ಅಂತ ಕರೀತಾರೆ. 10⁻⁻15 ಈಗ ನಾವು ಲೈಕ್ ನಿಮ್ಗೆ ನೆನಪಿದ್ರೆ ಸಮಥಿಂಗ್ ಕಾಲ್ಡ್ ಆಸ್ ಆನ್ಸ್ಟ್ರಾಮ್ ಈಸ್ 10⁻⁻10 ಮೀಟರ್. ಸೊ ಈ ರೀತಿ ಯೂಸ್ ಮಾಡ್ತೀವಲ್ಲ, ಹಂಗೆ 10⁻⁻15 ಮೀಟರ್ ಇದು ಆ್ಯಕ್ಚುಲಿ ನಾವು PUC ಫಸ್ಟ್ ಇಯರ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಚಾಪ್ಟರ್ನೊಳಗೆ ನಾವು ನೋಡಿದ್ವಿ ಇವೆಲ್ಲ ವ್ಯಾಲ್ಯೂಸ್. ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ 10⁻⁻15 ಮೀಟರ್ ಐ ಕ್ಯಾನ್ ರೈಟ್ ಇಟ್ ಆಸ್ ಫರ್ಮಿ. ಓಕೆ, ಬಿಕಾಸ್ ಇಲ್ಲಿ ನೋಡ್ರಿ R0 ವ್ಯಾಲ್ಯೂ ಐ ಕ್ಯಾನ್ ರೈಟ್ ಇಟ್ ಆಸ್ 1.2 FM ರೇಡಿಯೋ ಅಲ್ಲದೆ FM ಈಸ್ ಫರ್ಮಿ 10⁻⁻15 ಮೀಟರ್. ಸೊ ಈಗ 1.2 ಹಂಗೆ ಇರಲಿ, ಫರ್ಮಿ ನಾವು ಲಾಸ್ಟಿಗೆ ಬರೋಣಂತ. ಈ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಾಕತ್ತೀನಿ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಾಕತ್ತೀನಿ. ವಿ ವಾಂಟ್ ಟು ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ ಬೆರಿಲಿಯಂ. ಸೊ RBE ಮೀನ್ಸ್ ರೇಡಿಯಸ್ ಆಫ್ ನ್ಯೂಕ್ಲಿಯಸ್ ಆಫ್ ಬೆರಿಲಿಯಂ. ಸೊ 1.2 ಇಂಟು ಮಾಸ್ ನಂಬರ್ ಎಷ್ಟೈತೆ ರೀ ಬೆರಿಲಿಯಮದ್ದು 8. ಸೊ ಅದನ್ನು ಇಲ್ಲಿ ಬರೀತೀನಿ, 8⁻⁻⁻. ಸೊ ಕ್ಯೂಬ್ ರೂಟ್ ಆಫ್ 1/3 ಇಸ್ 2. ಅವಾಗ ಆ 2ನ 1.2 ಜೋಡಿ ನೀವು ಮಲ್ಟಿಪ್ಲೈ ಮಾಡಿದರೆ ವಿಲ್ ಗೆಟ್ ದಿ ಆನ್ಸರ್ ಆಸ್ 2.4 ಫರ್ಮಿ. or also you can write it as radius of beryllium therefore is equals to 2.4 into 10⁻⁻15 meter. ಇದು ಆನ್ಸರ್. ಹಿಂಗೆ ಹೇಳ್ಬೋದು ನಾವು, ಹೌದಾ? ಸೊ ಇಲ್ಲಿಗೇನಾಯ್ತು ಹಂಗಾರೆ, ರೇಡಿಯಸ್ ಆಫ್ ನ್ಯೂಕ್ಲಿಯಸ್ ಟಾಪಿಕ್ ನಾವು ಡಿಸ್ಕಸ್ ಮಾಡಿದ್ವಿ. ನಾನು ನಿಮ್ಗೆ ಇನ್ನೂ ತನಕ ಏನು ಹೇಳಿಲ್ಲ ಅಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ R0. ಓಕೆ, ಸೊ ಇದು ಆಗಲೇ ಹೇಳಿದ್ರಲ್ಲ 1.2 ಇಂಟು 10⁻⁻15 ಮೀಟರ್. ಇದು ವ್ಯಾಲ್ಯೂ ಹೆಂಗೆ ಬಂತು ಅಥವಾ ಇದು ಏನು ಅಂತ ಅರ್ಥ ಮಾಡ್ಕೊಂಡು, ವ್ಯಾಲ್ಯೂ ಬಂದರೆ ಅದನ್ನು ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿರ್ತಾರೆ. ಇದು ಏನು ಅಂತ ಅರ್ಥ ಮಾಡ್ಕೊಂಡು, ವಾಟ್ ಎಕ್ಸಾಕ್ಟ್ಲಿ ಈಸ್ R0 ಅಂತ ಅರ್ಥ ಮಾಡ್ಕೊಂಡು. ಈಗ ನೋಡ್ರಿ, ನನಗೆ ಹೇಳ್ರಿ ಈ ಫಾರ್ಮುಲಾ ಎದಕ್ಕೆ ಯೂಸ್ ಮಾಡ್ತೀವಿ ಹೇಳ್ರಿ ನಾವು, R is equals to R0 ಇಂಟು A⁻⁴. ಈ ಫಾರ್ಮುಲಾ ಎದಕ್ಕಿದು, ಎದ್ರ ಫಾರ್ಮುಲಾ ಇದು? ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ರೇಡಿಯಸ್ ಆಫ್ ಎನಿ ನ್ಯೂಕ್ಲಿಯಸ್ ದ್ಯಾಟ್ ಯು ವಾಂಟ್. ನಿಮಗೆ ಬೇಕಾದಂತಹ ನ್ಯೂಕ್ಲಿಯಸ್ಸಿನ ರೇಡಿಯಸ್, ನ್ಯೂಕ್ಲಿಯಸ್ ಇರ್ತೈತಲ್ಲ ಆಟಮ್ನೊಳಗೆ ನ್ಯೂಕ್ಲಿಯಸ್, ಅದರದ್ದು ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡೋಕ್ಕಿರುವಂಥ ಫಾರ್ಮುಲಾ, ಹೌದಾ? ಸೊ ಈಗ ಒಂದು ಕೆಲಸ ಮಾಡೋಣ ನಾವು. ಆಗಲಿ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೆ, ಆ ಎಕ್ಸಾಂಪಲ್ನೊಳಗೆ ಮಾಸ್ ನಂಬರ್ ಎಷ್ಟು ತೊಗೊಂಡಿದ್ವಿ ಹೇಳ್ರಿ ನಾವು, ಮಾಸ್ ನಂಬರ್ A ಎಷ್ಟು ತೊಗೊಂಡಿದ್ವಿ, ವ್ಯಾಲ್ಯೂ 8. ನಾ ಈಗೇನು ಮಾಡ್ತೀನಿ, ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಇದು ಫಾರ್ಮುಲಾ R is equals to R0 A⁻⁴. So let us take mass number A, let it be equal to 1. Mass number ಏನು ಹೇಳ್ರಿ, ಆ್ಯಕ್ಚುಲಿ ಮಾಸ್ ನಂಬರ್ ಮೀನ್ಸ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಮತ್ತು ಮಾಸ್ ನಂಬರ್ 1 ಹೆಂಗೆ ತೊಗೊಂಡ್ರಿ ಸರ್ ನೀವು ಅಂದರೆ, ನಾನು 1H1 ಎಕ್ಸಾಂಪಲ್ ತೊಗೊಳಕತ್ತೀನಿ. ಹೈಡ್ರೋಜನ್ದು ಫಸ್ಟ್ ಐಸೋಟೋಪ್ ವಿಚ್ ಓನ್ಲಿ ಹ್ಯಾಸ್ 1 ಪ್ರೋಟಾನ್, ನ್ಯೂಟ್ರಾನ್ ಒಂದು ಇರಂಗೆ ಇಲ್ಲ ಇದ್ರೊಳಗೆ. ಸೊ ಅಂಥದ್ದೊಂದು ಎಕ್ಸಾಂಪಲ್ ತೊಗೊಳಕತ್ತೀನಿ. ಸೊ when I take mass number is equals to 1, that means mass number 1 ತೊಗೊಂಡಿವಿ ಅಂದರೆ we have taken the example of 1H1. We are trying to calculate the radius of nucleus of 1H1 hydrogen which consists only of 1 proton. ಅಂತಹ ಹೈಡ್ರೋಜನ್ನಿನ ನ್ಯೂಕ್ಲಿಯಸ್ಸಿನ ರೇಡಿಯಸ್, we would like to calculate the radius of nucleus of hydrogen which consists only of 1 proton. ಸೊ ಅವಾಗ ಎ ವ್ಯಾಲ್ಯೂ ಎಷ್ಟು ಆಗ್ತದೆ ಹಂಗಾರೆ 1. ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. ಸೊ ರೇಡಿಯಸ್ ಆಫ್ ಹೈಡ್ರೋಜನ್
is equals to R naught value ಎಷ್ಟೈತ್ರಿ? I will substitute that here 1.2 Fermi ಅಂತ ಬರೆದು ಬಿಡ್ತೀನಿ ನಾನು, multiplied by a raised to 1 by 3. What is the value of a here? It is 1. What is 1 raised to 1 by 3? 1 raised to 1 by 3. 1 raised to anything is 1 again. ಸೊ ಅದಕ್ಕೆ ಇಲ್ಲೇನಾದ್ರು ಗೊತ್ತಾನು, ನಾನು ಆಗಲೇ 1.2 ಫರ್ಮಿ ಅಂತ ವ್ಯಾಲ್ಯೂ ಇಲ್ಲಿ ಬರೆದಿದ್ನಲ್ಲ, ಸೊ ಇಲ್ಲೇನಾಯ್ತು ಇಂಟು 1 ಆತೀಗತ್ತೆ. ಸೊ ದ್ಯಾಟ್ ಮೀನ್ಸ್ ಇಟ್ ರಿಮೈನ್ಸ್ ಸೇಮ್. ಸೊ 1.2 ಫರ್ಮಿ ಅಷ್ಟೇ ಉಳಿತು. ದಟ್ ಈಸ್ ಆ್ಯಕ್ಚುಲಿ ದ ವ್ಯಾಲ್ಯೂ ಆಫ್ ಆರ್ ನಾಟ್ ಅಲ್ಲ. ಸೊ ಇಲ್ಲಿದ್ರಿಂದ ಏನು ಗೊತ್ತಾ ನಮ್ಗೆ, ಈ ಆರ್ ನಾಟ್ ಏನು ಗೊತ್ತಾನೆ, ಇದು ಆರ್ ನಾಟ್ ಈಸ್ ಆ್ಯಕ್ಚುಲಿ ದ size of, or we cannot say size, we can say radius. It is a value of R naught ಅಂದ್ರೆ ಹೈಡ್ರೋಜನ್ ಇರ್ತದಲ್ಲ, ಇದು 1H1 ಇರುತ್ತಲ್ಲ, ಇದ್ರದ್ದು ರೇಡಿಯಸ್ ಅದು ವ್ಯಾಲ್ಯೂ ಅದು. R naught is actually the radius of nucleus of hydrogen which consists of only one proton. ಅಂಥ ಒಂದು ಹೈಡ್ರೋಜನ್ ಐಸೋಟೋಪದ ರೇಡಿಯಸ್ದ ವ್ಯಾಲ್ಯೂ ಅದು. ತಿಳಿತೀರಿ ಇದು ವಾಟ್ ಆ್ಯಕ್ಚುಲಿ R naught ಮೀನ್ಸ್ ಈಸ್. ಸೊ ಇದು ಎಕ್ಸ್ಪೆರಿಮೆಂಟಲಿ ಅದು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡಿರ್ತಾರೆ. ಅದು ಹೆಂಗೆ ಬಂದಿರ್ತೈತಿ ಅಂತ ನಿಮಗೆ ಅವರು ಎಕ್ಸ್ಪ್ಲೈನ್ ಮಾಡಿರಂಗಿಲ್ಲ ಇಲ್ಲಿ ಟೆಕ್ಸ್ಟ್ ಬುಕ್ನೊಳಗೆ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ನ್ಯೂಕ್ಲಿಯರ್ ಸೈಜ್ ಆದಮೇಲೆ, ರೇಡಿಯಸ್ ಆದಮೇಲೆ, ವಿ ಆರ್ ಮೂವಿಂಗ್ ಆನ್ ಟು ದ ಟಾಪಿಕ್ ನ್ಯೂಕ್ಲಿಯರ್ ಮಾಸ್. ಸೊ ಒಂದು ಎಕ್ಸಾಂಪಲ್ ತೊಗೊಂಡು ನಾವೀಗ ವಿಲ್ ಟೇಕ್ ದಿ ಎಕ್ಸಾಂಪಲ್ ಆಫ್ ಕಾರ್ಬನ್ 612. ಸೊ ಕಾರ್ಬನ್ ಎಲಿಮೆಂಟ್ ನಾ ಎಕ್ಸಾಂಪಲ್ ತೊಗೊಂಡಿನಿ. 6 ಅಂದರೆ ಕಾರ್ಬನ್ದ ಅಟಾಮಿಕ್ ನಂಬರ್ ವಿಚ್ ಇಂಡಿಕೇಟ್ಸ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್, ಪ್ರೋಟಾನ್ಸ್. 12 ಈಸ್ ದ ಮಾಸ್ ನಂಬರ್ ಆಫ್ ಕಾರ್ಬನ್ ವಿಚ್ ಇಂಡಿಕೇಟ್ಸ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಸೊ ಇದರಿಂದ ನಮ್ಗೆ ಗೊತ್ತಾಗ್ತೈತಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟು ಅದಾವ್ರಿ ಈಗಿಲ್ಲೇ 6, 12 - 6. ಸೊ ಹಿಂಗೆ ಬ್ಯಾಡಪ್ಪ ಅಂತಂದ್ರೆ ಬೆಟರ್ ನಾವು ಒಂದು ಕೆಲಸ ಮಾಡೋಣ, ಬೇರೆ ಒಂದು ಐಸೋಟೋಪ್ ತೊಗೊಳ್ಳೋಣ, ಕಾರ್ಬನ್ 613 ತೊಗೊಳ್ಳೋಣ. ಸೊ ದ್ಯಾಟ್ ಮೀನ್ಸ್ in this example we have 6 protons in total plus we have 7 neutrons. ಹೌದ್ರಿ? ಸೊ ಈಗ ಇದು ಕಾರ್ಬನ್ನದ್ದು ನ್ಯೂಕ್ಲಿಯಸ್ ಅಂತ ಅನ್ಕೋರಿ. ಓಕೆ, ಈ ಕಾರ್ಬನ್ನದ್ದು ನ್ಯೂಕ್ಲಿಯಸ್ನೊಳಗೆ ಎಷ್ಟು ಪ್ರೋಟಾನ್ಸ್ ಅದಾವೆ? 6 ಪ್ರೋಟಾನ್ಸ್ ಅದಾವೆ. ಹೌದಾ? ಸೊ ಒಂದು ಕೆಲಸ ಮಾಡೋಣ, ಎಷ್ಟು ಪ್ರೋಟಾನ್ಸ್ ಅದಾವೆ ರೀ? 6 ಪ್ರೋಟಾನ್. 1 2 3 4 5 6 ಜಾಗ ಆಗಂಗಿಲ್ಲ ಇಲ್ಲಿ, ಅದರೊಳಗನ ಟ್ರೈ ಮಾಡಾಕತ್ತೀನಿ ನಾನು. ಸೊ ನೆಕ್ಸ್ಟು 7 ನ್ಯೂಟ್ರಾನ್ಸ್ ಡ್ರಾ ಮಾಡೋಣ. ಸೊ 7 ನ್ಯೂಟ್ರಾನ್ಸ್. ಸೊ 1 ನ್ಯೂಟ್ರಾನ್, 2 3 4 5 6 7. ಸೊ ಈಗ ನ್ಯೂಕ್ಲಿಯರ್ ಮಾಸ್ ಅಂದ್ರೆ ಇದು ನ್ಯೂಕ್ಲಿಯಸ್ ಹೋದಿಲ್ಲ ರೀ ಈಗಿತ್ತು. ಒಂದು ನಿಮಿಷ, ಯಾವುದ್ರದ್ದು ನ್ಯೂಕ್ಲಿಯಸ್ ತೊಗೊಂಡು ನಾವು ಎಕ್ಸಾಂಪಲಿಗೆ ಕಾರ್ಬನ್ದು ಎಕ್ಸಾಂಪಲ್ ತೊಗೊಂಡಿವಿ. ಸೊ ಅವ್ರು ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ನೊಳಗೆ ಕಾರ್ಬನ್ದ ಎಕ್ಸಾಂಪಲ್ ತೊಗೊಂಡಾರ ಅವರು, ಬಟ್ ಕಾರ್ಬನ್ 12 ತೊಗೊಂಡಾರ ಅವರು, ನಾವು ಕಾರ್ಬನ್ 13 ತೊಗೊಂಡಿವಿ. ಇದು ನ್ಯೂಕ್ಲಿಯಸ್. ಹೌದಾ? ಈ ನ್ಯೂಕ್ಲಿಯಸ್ದು ಮಾಸ್ ಹೆಂಗೆ ಕ್ಯಾಲ್ಕ್ ಮಾಡ್ಕೊಳ್ಳೋದು? ಈಗ ನ್ಯೂಕ್ಲಿಯಸ್ದ ಮಾಸ್ ಅಂದ್ರೆ ಈಗ ಆಬ್ವಿಯಸ್ಲಿ ನ್ಯೂಕ್ಲಿಯಸ್ದ ಮಾಸ್ ಅಂದ್ರೆ ಅದ್ರ ಒಳಗೆ ನೀವು ನ್ಯೂಟ್ರಾನ್ ಪ್ರೋಟಾನ್ ಅದಾವಲ್ಲ, ಇವುಗಳ ಮಾಸನ್ನು ಆ್ಯಡ್ ಮಾಡಿದರೆ ನಿಮಗೆ ನ್ಯೂಕ್ಲಿಯಸ್ ಮಾಸ್ ಸಿಕ್ಬಿಡ್ತೈತಿ. ಹೌದಲ್ರಿ? ಬಿಕಾಸ್ nuclear mass is nothing but the mass of the nucleons present in it. ಹೌದಲ್ರಿ? ನ್ಯೂಕ್ಲಿಯಾನ್ಸ್ ಅಂತ ಇರ್ತಾವಲ್ಲ, ಯಾವುವು ನ್ಯೂಕ್ಲಿಯಾನ್ಸ್? ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸಿಗೆ ಟುಗೆದರ್ ವಿ ಕಾಲ್ ಇಟ್ ಆಸ್ ನ್ಯೂಕ್ಲಿಯಾನ್ಸ್. ಸೊ ಮಾಸ್ ಆಫ್ ದ ನ್ಯೂಕ್ಲಿಯಾನ್ಸ್ ಆ್ಯಕ್ಚುಲಿ ಇಟ್ ಶುಡ್ ಬಿ ಈಕ್ವಲ್ ಟು ನ್ಯೂಕ್ಲಿಯರ್ ಮಾಸ್. ಆ್ಯಕ್ಚುಲಿ ಈ ನ್ಯೂಕ್ಲಿಯಾನ್ಸ್ ಬಿಟ್ಟು ಬೇರೆ ಮತ್ತು ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರ್ತಾವೆ ನ್ಯೂಕ್ಲಿಯಸ್ನೊಳಗೆ, ಬಟ್ ಅದ್ರದ್ದು ಮಾಸ್ ನೆಗ್ಲಿಜಿಬಲ್ ಇರ್ತೈತಿ. ಅಂದ್ರೆ ಈಗ ಒಂದು ಫಾರೆಸ್ಟ್ ಇತ್ತಂದ್ರೆ, ಕಾಡು ಇತ್ತಂದ್ರೆ, ಆ ಫಾರೆಸ್ಟ್ನೊಳಗೆ ಈ ಪ್ರೋಟಾನ್ ನ್ಯೂಟ್ರಾನ್ ಇವೆಲ್ಲ ಎಲಿಫೆಂಟ್ ಇದ್ದಂಗೆ, ಉಳ್ಕಿದ್ದೊಂದಿಷ್ಟು ಪಾರ್ಟಿಕಲ್ಸ್ ಇರ್ತಾವೆ ನ್ಯೂಕ್ಲಿಯಸ್ನೊಳಗೆ, ಅವು ಸೊಳ್ಳಿ ನೊಣ ಇದ್ದಂಗೆ. ಅವಾಗ ನಾವು ಮಾಸ್ ಕನ್ಸಿಡರ್ ಮಾಡ್ಬೇಕಾದ್ರೆ ಬರೀ ಎಲಿಫೆಂಟ್ಸ್ ಕನ್ಸಿಡರ್ ಮಾಡ್ತೀವಲ್ಲಿ, ನೆಗ್ಲಿಜಿಬಲ್ ಮಾಸ್ ಈಗದು. ಓಕೆ, ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಈಸ್ ನ್ಯೂಕ್ಲಿಯರ್ ಮಾಸ್ ಆಫ್ ಕಾರ್ಬನ್ ಈಸ್ ಈಕ್ವಲ್ಸ್ ಟು 6 times ಮಾಸ್ ಆಫ್ ಪ್ರೋಟಾನ್ ಪ್ಲಸ್ 7 times ಮಾಸ್ ಆಫ್ ನ್ಯೂಟ್ರಾನ್. ಆಬ್ವಿಯಸ್ಲಿ ಹೌದಿಲ್ರಿ? ಅದರದ್ದು ಕಾರ್ಬನ್ದು. ಸೊ ಈಗ ಇದಕ್ಕೆ ನಾನು ನ್ಯೂಕ್ಲಿಯರ್ ಮಾಸ್ ಅಂತ ಹೇಳಬಹುದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಐತಿ. ಸೊ ಯಾಕೆ ಅದು ಹಂಗೆ ಆಗ್ತದೆ ಅಂತ ಅನ್ನೋದ್ರೆ ಆಮೇಲೆ ಅರ್ಥ ಆಗುತ್ತೆ. ಆ ಇಂಟ್ರೆಸ್ಟಿಂಗ್ ಥಿಂಗ್ ಏನಂತ ಹೇಳ್ತೀನಿ, ಫಸ್ಟಿಗೆ ಅರ್ಥ ಮಾಡ್ಕೊರಿ. ಇನ್ನೊಂದು ಸರ್ತಿ ನಾ ಈಗ ಕಾರ್ಬನ್ನದ್ದು ನ್ಯೂಕ್ಲಿಯಸ್ಸನ್ನು ಡ್ರಾ ಮಾಡ್ಬೇಕಾಗ್ತೈತಿ. ಸೊ ಐ ವಿಲ್ ಡ್ರಾ 6 ಪ್ರೋಟಾನ್ಸ್ ಮತ್ತು ಕಲರ್ ಮಾಡ್ಕೊಂಡು ಕೊಡೋದು ಬ್ಯಾಡಿಗೆ 5 ಅದು 6. ಸೊ ಎಷ್ಟು ನ್ಯೂಟ್ರಾನ್ಸ್ ಅದಾವೆ ರೀ?
7, ಈಗ 3 ಆದು 4, 5, 6, 7. ಸೊ ಈಗ ಒಂದು ಕೆಲಸ ಮಾಡಿರಿ, ನಾನು ಇದೇನು ನ್ಯೂಕ್ಲಿಯಸ್ ನಿಮ್ಗೆ ಇಲ್ಲಿ ಕಾಣಿಸಕತ್ತಲ್ಲ ರೈಟ್ ನಾವು, ಇದನ್ನು ನಾನು ನಿಮ್ಮ ಕೈಯಾಗ ಕೊಡ್ತೀನಿ. ಕೊಟ್ಟು ಇದ್ರದ್ದು ಮಾಸ್ ಚೆಕ್ ಮಾಡಿಸ್ಕೊಂಬರ್ರಿ. ಹತ್ರದ ನಿಮ್ಮ ಮನ್ಯಾಗ ಹತ್ರದ ಯಾವುದಾದ್ರು ಒಂದು ಕಿರಾಣಿ ಅಂಗಡಿ ತೊಗೊಂಡು ಹೋಗಿದ್ದೀನಿ, ಇದನ್ನು ಮಾಸ್ ಚೆಕ್ ಮಾಡ್ಕೊಂಬರ್ರಿ. ಅಂದ್ರೆ 8 ಗಂಟೆಗೆ ಮತ್ತೆಲ್ಲ ಕಡೆ ಲಾಕ್ಡೌನಾಗಿ ಬಂದ್ ಆಗ್ತೈತಿ, ಅಷ್ಟರ ಒಳಗೆ ಹೋಗ್ಬೇಕು, ಕಿರಾಣಿ ಅಂಗಡಿ ಬಂದಿರ್ತಾವೆ. ಇಲ್ಲಿ ಸರ ಮತ್ತಲ್ಲಿ ಕೊರೋನಾ ಐತಿ, ನಮ್ಮ ಮನ್ಯಾಗ ಬಿಡಂಗಿಲ್ಲ ಅಂದ್ರೆ ಯಾರು ಮನ್ಯಾಗ ಬಿಡತ್ತಾರ ಅವ್ರು ತೊಗೊಂಡು ಹೋಗ್ರಿ. ಈಗ ಈ ನ್ಯೂಕ್ಲಿಯಸ್ನ ತೊಗೊಂಡು ಹೋಗಿ ಮಾಸ್ ಚೆಕ್ ಮಾಡ್ಕೊಂಬರ್ರಿ ಅಂತ ನಾನು ಹೇಳ್ತೇನೆ. ಓಕೆ, ಸೊ ಈಗ ಅಲ್ಲಿ ಹೋದ ಕೂಡಲೇ ಈ ನ್ಯೂಕ್ಲಿಯಸ್ ತೊಗೊಂಡು ಮತ್ತು ನೀವು ಹಿಂಗೆ ಕೇಳ್ಬಾರ್ದ, ಫಸ್ಟಿಗೆ ನೀವು ನ್ಯೂಕ್ಲಿಯಸ್ ಕೊಡ್ರಿ ಸರ್ ಕೈಯಾಗ ನೋಡೋಣ, ಅವು ಕಣ್ಣಿಗೆ ಕಾಣಿಸಂಗಿಲ್ಲ ಅಂಥ ನ್ಯೂಕ್ಲಿಯಸ್ನ ಮಾಸ್ ಹೆಂಗೆ ಚೆಕ್ ಮಾಡಿಸ್ತೀರಿ? ಇದು ಇಮ್ಯಾಜಿನರಿ, ಈಗ ಆಬ್ವಿಯಸ್ಲಿ ಏನೋ ಮಾತಾಡ್ತೀನಿ ನಾನು. ಸೊ ಈಗ ಈ ನ್ಯೂಕ್ಲಿಯಸ್ದು ಮಾಸ್ ಚೆಕ್ ಮಾಡಿಸ್ಕೊಂಬರ್ರಿ ಅಂತ ನಾನು ಹೇಳ್ತೀನಲ್ಲ, ಅವಾಗ ನಾ ಆ್ಯಕ್ಚುಲಿ ನಿಮ್ಗೆ ಏನು ಹೇಳ್ತೀನಿ ಗೊತ್ತೇನು, ಈ ನ್ಯೂಕ್ಲಿಯಸ್ದ ಡೈರೆಕ್ಟ್ಲಿ ಮಾಸ್ ಚೆಕ್ ಮಾಡ್ಕೋಬಾರ್ದು. ಫಸ್ಟಿಗೆ ಏನು ಮಾಡ್ಬೇಕಂದ್ರೆ, ಇದರಾಗಿ ನ್ಯೂಕ್ಲಿಯಸ್ದೊಳಗಿಂದ ಎಲ್ಲ ಪ್ರೋಟಾನ್ಸ್ ಹೊರಗೆ ತೆಗೀರಿ. ಡೈರೆಕ್ಟ್ಲಿ ನ್ಯೂಕ್ಲಿಯಸ್ ಚೆಕ್ ಮಾಡ್ಸಕ್ಕೆ ಹೋಗ್ಬೇಡ್ರಿ. ಮಾಸ್ ಎಷ್ಟು ಅದ ನೋಡ್ರಿ, ಇವು 5 ಆದಲೆ 6. ಎಷ್ಟು ನ್ಯೂಟ್ರಾನ್ಸ್ ಅದಾವೆ? 7. ಸೊ ಆ ಕಿರಾಣಿ ಅಂಗಡಿಗೆ ಹೋಗಿ ಆ ನ್ಯೂಕ್ಲಿಯಸ್ನಾಗಿಂದ ಪ್ರೋಟಾನ್ ನ್ಯೂಟ್ರಾನ್ ಎಲ್ಲ ಹೊರಗೆ ತಕ್ಕೊಂಡು ಕೊಡ್ಬೇಕು ಒಂದೊಂದು. ಅಂದರೆ ಇಫ್ ಯು ಕಂಪೇರ್ ದಿಸ್ ನ್ಯೂಕ್ಲಿಯಸ್ ವಿತ್ ಅ ಕ್ಯಾರಿ ಬ್ಯಾಗ್, ಪ್ಲಾಸ್ಟಿಕ್ ಬ್ಯಾಗ್, ಇದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಅಂತ ನೀವು ಕಂಪ್ಯಾರಿಸನ್ ಮಾಡಿರಿದ್ರಿ. ಇದನ್ನು ಹೋಗಿ ಅಲ್ಲಿ ಬಿಚ್ಚಿ ಒಂದೊಂದು ಅವ್ರ ಕಡೆ ಒಂದು ಪ್ಲೇಟ್ ಇಸ್ಕೊಂಡು ಇವು ಪ್ರೋಟಾನ್ಸ್ನೆಲ್ಲ ಹೊರಗೆ ತೆಗೆದು ಒಂದೊಂದು ಇಡ್ರಿ ಅವ್ನು ಹೊರಗೆ. ಓಕೆ, ನೆಕ್ಸ್ಟ್ ಏನು ಮಾಡಿರಿ ಅಂದರೆ, ಅವ್ರ ಅಂಗಡಿಯವರಿಗೆ ನ್ಯೂಕ್ಲಿಯಸ್ದು ಮ್ಯಾಲಿಂದ ಕ್ಯಾರಿ ಬ್ಯಾಗ್ ಇತ್ತಲ್ಲದು ಖಾಲಿ ಆತಿಲ್ಲ ರೀ, ಕತೆ ಅದರಾಗಿಂದ ಹೊರಗೆ ತೆಗೆದು ಬಿಟ್ರಿ. ನೀವು ಏನು ಹೊರಗೆ ತೆಗೆದಿರಿ? ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಎರಡು ಹೊರಗೆ ತೆಗೆದಿರಿ. ಈಗೇನು ಮಾಡಿರಿ, ಸಪ್ರೇಟ್ ಹೊರಗೆ ತೆಗೆದಿದ್ದನ್ನು ಅವರಿಗೆ ಆ ನ್ಯೂಕ್ಲಿಯಸ್ದು ಕ್ಯಾರಿ ಬ್ಯಾಗ್ ಹೊರಗೆ ಸೈಡಿಗೆ ನಿಮ್ಮ ಕೈಯಾಗಿ ಹಿಡ್ಕೊಂಡು ಇದ್ರದಷ್ಟು ಚೆಕ್ ಮಾಡ್ಕೊಂಡು ಹೇಳ್ರಿ ಅಂತ ಹೇಳ್ರಿ ಮಾಸ್. ಅಂದರೆ ನ್ಯೂಕ್ಲಿಯಸ್ ಒಳಗಿಲ್ಲವು. ಅಂದರೆ ವಾಟ್ ಐಮ್ ಟ್ರೈಂಗ್ ಟು ಸೇ ಈಸ್, ಯು ನೀಡ್ ಟು measure the mass of these protons and these neutrons when they are outside the nucleus. Assuming that the protons and neutrons are outside the nucleus, I want you to check the mass. So ಈಗ ಅವು ಹೊರಗಿದ್ದಾಗ ಮಾಸ್ ಎಷ್ಟು ಬಂತಲ್ಲ, let us say the value is 10 gram. ಓಕೆ, ನೆಕ್ಸ್ಟ್ ಈ ನ್ಯೂಕ್ಲಿಯಾನ್ಸ್ ಏನದಾವಲ್ಲ, ಇವನ್ನ ಆ ಕ್ಯಾರಿ ಬ್ಯಾಗ್ನಾಗಿಂದ ನಾವು ಹೊರಗೆ ತೆಗೆದಿದ್ವಲ್ಲ, ಇಷ್ಟು ವಾಪಸ್ ಹಾಕ್ರಿ. ಇಷ್ಟು ವಾಪಸ್ ಆ ನ್ಯೂಕ್ಲಿಯಸ್ನೊಳಗೆ ಹಾಕಿ ಆ ನ್ಯೂಕ್ಲಿಯಸ್ ರೆಡಿ ಮಾಡಿರಿ. ಹಿಂಗೆ ಇದು ರೆಡಿ ಆತೀಗ ನ್ಯೂಕ್ಲಿಯಸ್. ಈಗ ಆ ಕ್ಯಾರಿ ಬ್ಯಾಗ್ ಸಮೇತ ಇಷ್ಟು ಇವು ಹೊರಗೇನಿದ್ವಲ್ಲ ವಾಪಸ್ ಇಷ್ಟು ಒಳಗೆ ಹಾಕಿವಿ, ಮಿಸ್ ಆಗಿಲ್ಲ ಯಾವುದು. ಒಂದು ಪ್ರೋಟಾನ್ ಕೆಳಗೆ ಬಿತ್ತು ನೋಡಲಿ, ಅಲ್ಲಿ ಅದು ಹಂಗಿಲ್ಲ, ಹಂಗೇನಾಗಿಲ್ಲ. ಅಷ್ಟು ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಬಂದಾವ ಈಗ ಇನ್ಸೈಡ್ ದ ಕ್ಯಾರಿ ಬ್ಯಾಗ್. ಈಗ ಆ ಕ್ಯಾರಿ ಬ್ಯಾಗನ್ನು ಅವ್ರ ಕಿರಾಣಿ ಅಂಗಡಿಯವ್ರ ಕೈ ಕೊಟ್ಟು ಇದನ್ನು ಚೆಕ್ ಮಾಡಿಕೊಡ್ರಿ ಮಾಸ್ ಅಂತ ಕೊಡ್ಬೇಕು. ಸೊ ಈಗ ಒಂದು ಕ್ವಶನ್, ಈಗೇನು ಮಾಸ್ ಬರ್ತೈತಲ್ಲ, ಸಪ್ರೇಟ್ ಪ್ರೋಟಾನನ್ನು ನ್ಯೂಟ್ರಾನನ್ನು ಹೊರಗೆ ತೆಗೆದಿಟ್ಟು ನಾವು ಮಾಸ್ ಚೆಕ್ ಮಾಡಿದಾಗ ಎಷ್ಟು ಬಂದಿತ್ತು? 10 ಗ್ರಾಮ್. ವಾಪಸ್ಸನ್ನು ಇಷ್ಟನ್ನು ಕ್ಯಾರಿ ಬ್ಯಾಗ್ನೊಳಗೆ ಹಾಕಿ ಅದ್ರದ್ದು ಮಾಸ್ ಚೆಕ್ ಮಾಡ್ಯಾರೀಗ. ಈಗೊಂದು ಕ್ವಶನ್ ಕೇಳ್ತೀನಿ ನಾನು, ವಿಚಾರ ಮಾಡಿ ಅದಕ್ಕೆ ಆನ್ಸರ್ ಹೇಳಕ್ಕೆ ಟ್ರೈ ಮಾಡಿರಿ. ನೌ ವೆನ್ ದ ನ್ಯೂಕ್ಲಿಯಾನ್ಸ್ ಆರ್ ಫಿಲ್ಡ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಆ್ಯಂಡ್ ಒನ್ಸ್ ಅಗೇನ್ ಇಫ್ ದ ಮಾಸ್ ಈಸ್ ಮೆಜರ್ಡ್, will that mass be equal to 10 gram, greater than 10 gram or less than 10 gram? ಉಷ್ಟು ಪ್ರೋಟಾನ್ ಉಷ್ಟು ನ್ಯೂಟ್ರಾನ್ ಹಾಕಿವಿ ಈಗ ನಾವು ನ್ಯೂಕ್ಲಿಯಸ್ ಒಳಗೆ ಹಾಕಿ ಕ್ಯಾರಿ ಬ್ಯಾಗ್ನಾಗ ಇದ್ದಾಗ, ಇನ್ನೊಮ್ಮೆ ಅರ್ಥ ಮಾಡ್ಕೊರಿ, ನಾವು ಔಟ್ಸೈಡ್ ದ ನ್ಯೂಕ್ಲಿಯಸ್ ಮಾಸ್ ಚೆಕ್ ಮಾಡಿದಾಗ ಎಷ್ಟು ಬಂದಿತ್ತು ಔಟ್ಸೈಡ್? ಓಕೆ, ಅದು ಕ್ಲಿಯರಲ್ಲೇ ಮೂಡುವಲ್ತು, ಒಂದು ನಿಮಿಷ. ಎಷ್ಟು ಬಂದಿತ್ತು ರೀ ಇಲ್ಲೇ? 10 ಗ್ರಾಮ್. ಓಕೆ, ಸೊ ಈಗ ನಾ ಏನು ಹೇಳಕತ್ತೀನಿ, ಅಷ್ಟನ್ನು ಇನ್ಸೈಡ್ ದ ನ್ಯೂಕ್ಲಿಯಸ್ ಹಾಕಿ ಮಾಸ್ ಚೆಕ್ ಮಾಡಿದರೆ ವಿಲ್ ದ್ಯಾಟ್ ಆನ್ಸರ್ ಬಿ ಈಕ್ವಲ್ ಟು 10, ಗ್ರೇಟರ್ ದ್ಯಾನ್ 10 ಆರ್ ಲೆಸ್ ದ್ಯಾನ್ 10? ಓಕೆ, ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನನಗೆ ಅನಿಸಿದ ಮಟ್ಟಿಗೆ, ಇಫ್ ಯು ಡು ನಾಟ್ ನೋ ದಿಸ್ ಕನ್ಸೆಪ್ಟ್, ಗ್ರೇಟರ್ ದ್ಯಾನ್ 10 ಅಂತ ಹೇಳಬಹುದು, ಅಥವಾ ಒಂದಿಷ್ಟು ಮಂದಿ ಈಕ್ವಲ್ ಟು ಅಂತ ಹೇಳಿರಬಹುದು. ಮೆಜಾರಿಟಿ ಗ್ರೇಟರ್ ದ್ಯಾನ್ 10 ಅಂತ ಹೇಳಿರ್ತಾರೆ. ಯಾಕಂದ್ರೆ ಸರ್ ಇವು ಪ್ರೋಟಾನ್ ಇರ್ತಾವ ರೀ, ಇವು ನ್ಯೂಟ್ರಾನ್ಸ್ ಇರ್ತಾವ ರೀ, ಉಷ್ಟು ನಾವು ವಾಪಸ್ ಆ ಕ್ಯಾರಿ ಬ್ಯಾಗ್ನ ಹಾಕಿವೆ. ಆ ಕ್ಯಾರಿ ಬ್ಯಾಗ್ ತೆಳ್ಳಗಿದ್ರು ಸ್ವಲ್ಪ ಅದ್ರದ್ದು ಮಾಸ್ ಇರುತ್ತಲ್ಲ ರೀ, ಸ್ವಲ್ಪ ಆ್ಯಡ್ ಆಗಿ ಗ್ರೇಟರ್ ದ್ಯಾನ್ 10 ಆಗಿರುತ್ತೆ ಅಂತ ಒಂದಿಷ್ಟು ಜನ.
ಅಥವಾ ಒಂದಿಷ್ಟು ಜನ ಹೆಂಗೆ ಹೇಳ್ತಾರೆ, ಇಲ್ಲ ಸರ್, ದ ಮಾಸ್ ಆಫ್ ದ ಕ್ಯಾರಿ ಬ್ಯಾಗ್ನು ಇಟ್ ಈಸ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್ ಆ್ಯಂಡ್ ಇಟ್ ಈಸ್ ವೆರಿ ಥಿನ್, ಸೊ ಇಟ್ಸ್ ಮಾಸ್ ಈಸ್ ನೆಗ್ಲಿಜಿಬಲ್, ಸೊ ಇಟ್ ರಿಮೈನ್ಸ್ ಆಸ್ 10 ಗ್ರಾಮ್ ಅಂತ, ಇಟ್ ಡಸ್ ನಾಟ್ ಚೇಂಜ್, ನೈದರ್ ಇಟ್ ವಿಲ್ ಇನ್ಕ್ರೀಸ್ ನಾರ್ ಡಿಕ್ರೀಸ್ ಅಂತ ನೀವು ಹೇಳೋ ಚಾನ್ಸಸ್ ಇರ್ತಾವೆ. ಸೊ ಬಟ್ ದಿ ಆನ್ಸರ್ ಈಸ್ ಸರ್ಪ್ರೈಸಿಂಗ್. If you do not know the concept, answer is surprising. The mass is less than 10 gram. For example, let us say it is 9 gram. ಮಜಾ ಏನಂದ್ರೆ, ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಯಾವಾಗ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಹೊರಗಡೆ ಇರ್ತಾವಲ್ಲ, ಎಷ್ಟು ಅದು ಇವು 6 ಅದು ಈಗ 7, ಇವು ಹೊರಗಡೆ ಇದ್ದಾಗ ಇವುಗಳ ಮಾಸನ್ನು ಚೆಕ್ ಮಾಡಿದಾಗ ಆನ್ಸರ್ ಎಷ್ಟು ಬಂದೈತಿ? 10 ಗ್ರಾಮ್ ಬಂದೈತಿ. ಅದನ್ನು ನಾವು ಈ ನ್ಯೂಕ್ಲಿಯಸ್ನೊಳಗೆ ಹಾಕಿ, ಇದು ಔಟ್ಸೈಡ್ ದ ನ್ಯೂಕ್ಲಿಯಸ್, ಇದು ಈ ಕೇಸ್ ಯಾವುದಿದೆ? ಔಟ್ಸೈಡ್ ದ ನ್ಯೂಕ್ಲಿಯಸ್. ಇನ್ಸೈಡ್ ದ ನ್ಯೂಕ್ಲಿಯಸ್ ಅಂತ ಹೇಳಿ ನಾವು ಇನ್ನೊಂದು ಕೇಸ್ ತೊಗೊಂಡು ಪ್ರೋಟಾನ್ ನ್ಯೂಟ್ರಾನ್ ಇಲ್ಲಿ ಹಾಕಿವ, ಈಗ ನಾ ಮತ್ತೆ ಅದನ್ನು ಬರ್ಕೊಂಡು ಕೊಡೋಂಗಿಲ್ಲ, ಇವೆಲ್ಲ ಹಾಕಿವಿ ಈಗಲ್ಲೇ, ಅಲ್ಲಿ ಆನ್ಸರ್ ಎಷ್ಟು ಬರಾಕತ್ತೈತೆ ಗೊತ್ತೇನೆ? 9 ಗ್ರಾಮ್. ಮತ್ತು ಇಷ್ಟು ಪ್ರೋಟಾನ್ಸ್ ಇಷ್ಟು ನ್ಯೂಟ್ರಾನ್ಸ್ ಹಾಕಿವಿ ನಾವು, ಮತ್ತಲ್ಲಿ ಯಾವುದೂ ಮಿಸ್ ಆಗಿಲ್ಲ. ಬಟ್ ವೈ ಇಟ್ ಬಿಕಮ್ಸ್ 9 ಗ್ರಾಮ್? ವೈ ಇಟ್ ಬಿಕಮ್ಸ್ 9 ಗ್ರಾಮ್ ಆಮೇಲೆ ಡಿಸ್ಕಸ್ ಮಾಡೋಣ ಅಂತ. ಅದಕ್ಕೆ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಬರ್ತೈತಿ. ಒಂದು ಟಾಪಿಕ್ ಬರುತ್ತೆ ಪರ್ಟಿಕ್ಯುಲರ್ಲಿ ವಿಚ್ ಇಸ್ ನೋನ್ ಆಸ್ ಬೈಂಡಿಂಗ್ ಎನರ್ಜಿ ಆ್ಯಂಡ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂತ 2 ಟಾಪಿಕ್ ಬರ್ತಾವೆ. ಇವು ಬಂದಾಗ ಐ ವಿಲ್ ಎಕ್ಸ್ಪ್ಲೈನ್ ಯು ವೈ ದಿಸ್ 1 ಗ್ರಾಮ್ ಈಸ್ ಮಿಸ್ಸಿಂಗ್. ಅದಕ್ಕೆ ಮಾಸ್ ಡಿಫೆಕ್ಟ್ ಅಂತ ಕರೀತಾರೆ. ವೆನ್ ದ ನ್ಯೂಕ್ಲಿಯಾನ್ಸ್ ಆರ್ ಫಿಲ್ಡ್ ಇನ್ಸೈಡ್ ದ ನ್ಯೂಕ್ಲಿಯಸ್, ಮಾಸ್ ರೆಡ್ಯೂಸಸ್. ವೈ ದಿಸ್ ಹ್ಯಾಪನ್ಸ್? ಎಷ್ಟು ಮಾಸ್ ರೆಡ್ಯೂಸ್ ಆಯ್ತು ನೋಡ್ರಿ, ಇಲ್ಲಿ ಎಷ್ಟಿತ್ತು? 10. ಈಗ ಎಷ್ಟೈತಿ? ಈಗ 9. ಆ್ಯಕ್ಚುಲಿ ಉಲ್ಟಾ ಆಗ್ಬೇಕಲ್ಲ, ಇದು ಖರೆ ಹೇಳ್ಬೇಕಂದ್ರೆ ಔಟ್ಸೈಡ್ ಕಡಿಮೆ ಬರ್ಬೇಕು, ಇನ್ಸೈಡ್ ಜಾಸ್ತಿ ಬರ್ಬೇಕದು. ಆದ್ರೆ ಹಂಗೆ ಬರಂಗಿಲ್ಲ. ಅದು ಹೆಂಗೆ ಬರ್ತೈತಿ? ಔಟ್ಸೈಡ ಜಾಸ್ತಿ ಇರುತ್ತೆ, ಇನ್ಸೈಡ ಕಡಿಮೆ ಇರ್ತೈತಿ. ಎಷ್ಟು ಕಡಿಮೆ ಅಂತ ಹೇಳ್ರಿ ಇಲ್ಲಿ? 1 ಗ್ರಾಮ್. ಸೊ ದಿಸ್ 1 ಗ್ರಾಮ್ ವಿಚ್ ಈಸ್ ಮಿಸ್ಸಿಂಗ್ ಈಸ್ ಕಾಲ್ಡ್ ಆಸ್ ಮಾಸ್ ಡಿಫೆಕ್ಟ್. ಸೊ ವಾಟ್ ಈಸ್ ಮಾಸ್ ಡಿಫೆಕ್ಟ್ ಆ್ಯಂಡ್ ವೈ ದಿಸ್ ಹ್ಯಾಪನ್ಸ್ ಅನ್ನೋದು ನೆಕ್ಸ್ಟ್ ಟಾಪಿಕ್ನೊಳಗೆ ಬರುತ್ತೆ. ಬಟ್ ಹಿಂಗೆ ಆಗ್ತೈತಿ ಅಂತ ನೀವು ಫಸ್ಟಿಗೆ ಅರ್ಥ ಮಾಡ್ಕೊಡಿ. ಸೊ ಈಗ ಒಂದು ಕೆಲಸ ಮಾಡೋಣ, ಟೆಕ್ಸ್ಟ್ ಬುಕ್ನೊಳಗೆ ಏನು ಕೊಟ್ಟಾರ ವಿಲ್ ರೀಡ್ ಔಟ್. The mass of a nucleus is due to the masses of protons and neutrons in it. ಹೌದಿಲ್ರಿ? ನ್ಯೂಕ್ಲಿಯರ್ ಮಾಸ್, ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅದು ಬಂತು ನೋಡ್ರಿ. ಇಲ್ಲಿ ನ್ಯೂಕ್ಲಿಯರ್ ಮಾಸ್ ಈಸ್ ಫೌಂಡ್ ಟು ಬಿ ಲೆಸ್ ದ್ಯಾನ್ ದ ಸಮ್ ಆಫ್ ಮಾಸಸ್ ಆಫ್ protons and neutrons. Neglecting the mass of electrons, the nuclear mass can be taken to be the mass of the atom itself. ಇದನ್ನು ಯಾಕೆ ಇಲ್ಲಿ ಹೇಳಿ ಸುಮ್ಮ ಕನ್ಫ್ಯೂಸ್ ಮಾಡ್ತಾರೆ ಗೊತ್ತಿಲ್ಲ. ಎಲೆಕ್ಟ್ರಾನ್ ಆಟಮ್ ಹಾಳಾಗೋಲಿ. ಇಲ್ಲಿ ನೀವು ಫಸ್ಟ್ 2 ಲೈನ್ ಕಡೆ ಲಕ್ಷ ಕೊಡ್ರಿ. ಮಾಸ್ ಆಫ್ ನ್ಯೂಕ್ಲಿಯಸ್ ಈಸ್ ಡ್ಯೂ ಟು ದ ಮಾಸ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್, ಹೌದಾ? ಆದರೆ ನ್ಯೂಕ್ಲಿಯರ್ ಮಾಸ್ ಈಸ್ ಫೌಂಡ್ ಟು ಬಿ ಲೆಸ್ ದ್ಯಾನ್ ದ ಸಮ್ ಆಫ್ ಮಾಸಸ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಅದರೊಳಗೆ ಎಷ್ಟು ಪ್ರೋಟಾನ್ ನ್ಯೂಟ್ರಾನ್ಗಳು ಇರ್ತಾವಲ್ಲ ಅವಾಗೆಲ್ಲ ಮಾಸನ್ನು ಕೂಡಿಸಿದ್ರೆ ಆ್ಯಕ್ಚುಲಿ ಎಷ್ಟು ಬರ್ತೈತಿ? ಫಾರ್ ಎಕ್ಸಾಂಪಲ್ ನಾವು ತೊಗೊಂಡಿವಿ 10 ಗ್ರಾಮ್, ಅದಕ್ಕಿಂತ ಇನ್ಸೈಡ ಕಡಿಮೆ ಬರ್ತೈತಿ. ವೈ ದಿಸ್ ಹ್ಯಾಪನ್ಸ್ ಅಂತ ಆಮೇಲೆ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಮಾಸ್ ಸ್ಪೆಕ್ಟ್ರೋಗ್ರಾಫ್ಸ್ ಅಂತ ಸಿಗ್ತಾವೆ. ಅವನ್ನ ತೊಗೊಂಡು ಈ ಮಾಸಸ್ ಎಲ್ಲ ಚೆಕ್ ಮಾಡ್ತಾರೆ, ಮಾಸಸ್ ಮೆಜರ್ ಮಾಡ್ತಾರೆ. ಅಂದರೆ ನಾನು ಕಿರಾಣಿ ಅಂಗಡಿಗೆ ಹೋಗಿ ಅವ್ರ ಕಡೆ ಎಲೆಕ್ಟ್ರಾನಿಕ್ ವೇಯಿಂಗ್ ಮಷಿನ್ ಇರ್ತೈತಲ್ಲ, ಅದ್ರಾಗಂತೂ ನ್ಯೂಕ್ಲಿಯಸ್ದು ಮಾಸ್ ಚೆಕ್ ಮಾಡ್ಸೋಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣಿಸಂಗನೇ ಇಲ್ಲದೆ. ನಾ ಏನು ಕಿರಾಣಿ ಅಂಗಡಿ ಅಂದೆಲ್ಲ ಅವ್ರು ಅದನ್ನು ಮಾಸ್ ಸ್ಪೆಕ್ಟ್ರೋಗ್ರಾಫ್ ಅಂತ ಒಂದು ಡಿವೈಸ್ನಿಂದ ಮಾಡ್ತಾರೆ, ಅದನ್ನು ಆ ಮೆಥಡ್ನಿಂದ ಮಾಡ್ತಾರೆ. ಸೊ ಅಟಾಮಿಕ್ ಮಾಸಸ್ ಆರ್ ಮೆಜರ್ಡ್ ಇನ್ ಕಂಪ್ಯಾರಿಸನ್ ವಿತ್ ದ ಅಟಾಮಿಕ್ ಮಾಸ್ ಯೂನಿಟ್. ಇದನ್ನು ಆಮೇಲೆ ಬರ್ತೈತಿ. ಇಲ್ಲೇನವರು 12 ಅಟಾಮಿಕ್ ಮಾಸ್ ಯೂನಿಟ್ಸ್ 12U ಅಂತೆಲ್ಲ ಏನು ಬರ್ದಾರಲ್ಲ. ನೆಕ್ಸ್ಟ್ ನೀವು ಬೇಕಾರೆ ನಮ್ಗಿಲ್ಲಂದ್ರೆ ಪೇಜ್ ಹಿಂಗೆ ಹೊಳಿಸಿ ನೋಡ್ರಿ, ಅಲ್ಲೇ 1-2 ಪೇಜ್ನೊಳಗೆ ಸಿಗ್ತೈತೆ ನಿಮ್ಗೆ. ಅಟಾಮಿಕ್ ಮಾಸ್ ಯೂನಿಟ್ ಅಂತ ಒಂದು ಟಾಪಿಕ್ ಬರುತ್ತೆ, ವಿಲ್ ಡಿಸ್ಕಸ್ ದೇರ್. ಸೊ ಈಗ ನೆಕ್ಸ್ಟ್ ಅವ್ರಲ್ಲಿ ಏನು ಬರ್ದಾರ ಅನ್ನೋದನ್ನು ಹೇಳ್ತೀನಿ ನಾನು. ಸೊ ಇಲ್ಲಿ ಫಸ್ಟ್ ನಾ ಇಲ್ಲಿ ಬರಿತೀನಿ, ಇದನ್ನು ಕರೆಕ್ಟ್ ಹೌದಿಲ್ಲ ಅಂತ ಹೇಳ್ರಿ. ಅಯ್ಯೋ ಹಣೆ ಬಾರ, ಉಲ್ಟಾ ಬರ್ದೆ. ಹಾಂ, ಇದು ಕರೆಕ್ಟ್ ಹೋದಿಲ್ಲ ರೀ. ಈಗ 9 ಗ್ರಾಮ್ ಈಸ್ ಲೆಸ್ ದ್ಯಾನ್ 10 ಗ್ರಾಮ್, ಹೌದಾ? ಸೊ 9 ಗ್ರಾಮ್ ಏನು ಗೊತ್ತೇನೆ, ಇದು ದಿಸ್ ಈಸ್ ನ್ಯೂಕ್ಲಿಯರ್ ಮಾಸ್. ಅಂದರೆ ನ್ಯೂಕ್ಲಿಯರ್ ಮಾಸ್ ಅಂತ ಯಾವಾಗ ಬರಿತೀವಿ ನಾವು? ವೆನ್ ದ ನ್ಯೂಕ್ಲಿಯಾನ್ಸ್ ಆರ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಸೊ ಅದನ್ನು ಇನ್ಸೈಡ್ ದ ನ್ಯೂಕ್ಲಿಯಸ್ ಅಂತ ಅನ್ನೋ ಬದಲಿ ನ್ಯೂಕ್ಲಿಯರ್ ಮಾಸ್ ಅಂತ ಕರೀತಾರೆ. ಸೊ ದಿಸ್ ನ್ಯೂಕ್ಲಿಯರ್ ಮಾಸ್ ಈಸ್ ಲೆಸ್ ದ್ಯಾನ್ ದ ಮಾಸ್ ಆಫ್ ದ ನ್ಯೂಕ್ಲಿಯಾನ್ಸ್ ವಿಚ್ ಆರ್ ಔಟ್ಸೈಡ್. ಈಗ ಸಪ್ರೇಟ್ ನ್ಯೂಕ್ಲಿಯಸ್ನಿಂದ ಹೊರಗೆ ತೆಗೆದು ಮೆಜರ್ ಮಾಡ್ತಾರಲ್ಲ, ಹಂಗೆ Z ಟೈಮ್ಸ್ ಮಾಸ್ ಆಫ್ ಪ್ರೋಟಾನ್. Z ಟೈಮ್ಸ್ ಅಂತಂದ್ರೆ ಅಲ್ಲಿ ಹೇಳ್ತೀನಿ ನೆಕ್ಸ್ಟ್. ಈ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನೋಡ್ರಿ, ನಾವು ಫಸ್ಟ್ ಇನ್ನು ಬರ್ಬಿಡ್ತೀನಿ. Z ಟೈಮ್ಸ್ ಮಾಸ್ ಆಫ್ ಪ್ರೋಟಾನ್ ಪ್ಲಸ್ A - Z ಟೈಮ್ಸ್ ಮಾಸ್ ಆಫ್ ನ್ಯೂಟ್ರಾನ್.
ಈಗ ಒಂದು ಎಕ್ಸಾಂಪಲ್ ತೊಗೊಂಡಿದ್ದು ನೋಡ್ರಿ ನಾಗಲೇ 6 ಪ್ರೋಟಾನ್ ಪ್ಲಸ್ ಎ ಮೈನಸ್ ಝೆಡ್ ಅಂದ್ರೆ ನಾವು ಅಲ್ಲಿ ಮಾಸ್ ನಂಬರ್ 13 ತೊಗೊಂಡಿದ್ವಿ. ಎ ಮೈನಸ್ ಅಟಾಮಿಕ್ ನಂಬರ್ ಈಸ್ 6, ವಿ ವಿಲ್ ಗೆಟ್ 7 ಆಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಸೊ 7 ಟೈಮ್ಸ್ ಮಾಸ್ ಆಫ್ ನ್ಯೂಟ್ರಾನ್. ಇದೆಷ್ಟು ಬಂದಿರ್ತೈತಿ ಇದೆಲ್ಲ ಸೇರಿ ನಮ್ಮ ಎಕ್ಸಾಂಪಲ್ ಒಳಗೆ ಇದು ಬಂದಿರ್ತೈತಿ 10 ಗ್ರಾಮ್. ಹೌದಿಲ್ಲ ರೀ, ಸಪ್ರೇಟ್ ಮೆಜರ್ ಮಾಡಿದಾಗ ಅದನ್ನು ನಾವು ಇನ್ಸೈಡ್ ದ ನ್ಯೂಕ್ಲಿಯಸ್ ಎಷ್ಟು ಬಂದಿರ್ತೈತಿ 9 ಗ್ರಾಮ್. ಅರ್ಥ ಆಗಿದೆ ಅಂತ ಅಂದ್ಕೊಳಕತ್ತೀನಿ ನಾ ಇದನ್ನು. ಸೊ ಈ ಪಾಯಿಂಟ್ ಕಡೆ ನೀವು ಫೋಕಸ್ ಮಾಡಿರಿ. ಈಗಿಲ್ಲ ಇದನ್ನ ಆಲ್ರೆಡಿ ನಾ ಹೇಳಿನೀಗ ಏನಂತ, ನ್ಯೂಕ್ಲಿಯರ್ ಮಾಸ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದ ಮಾಸ್ ಆಫ್ ದ ನ್ಯೂಕ್ಲಿಯಾನ್ಸ್, ಅಂದರೆ ಔಟ್ಸೈಡ್ ಹೊರಗಡೆ ಇದ್ದಾಗ. ಓಕೆ, ಹೊರಗಡೆ ಇದ್ದಾಗ ಔಟ್ಸೈಡ್ ಏನಿರ್ತೈತಲ್ಲ ಮಾಸ್ ಅದು ಜಾಸ್ತಿ ಇರ್ತೈತಿ, ನ್ಯೂಕ್ಲಿಯರ್ ಮಾಸ್ ಕಡಿಮೆ ಇರ್ತೈತಿ. ಇದನ್ನು ಬರ್ದಾರ ಈಗ ಅವರಲ್ಲಿ. ZMP ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಇಂಟು ಇದು ನಂಬರ್ ಆಫ್ ಪ್ರೋಟಾನ್ಸ್ ಇಂಟು ಮಾಸ್ ಆಫ್ ಪ್ರೋಟಾನ್, ನಂಬರ್ ಆಫ್ ನ್ಯೂಟ್ರಾನ್ಸ್ ಇಂಟು ಮಾಸ್ ಆಫ್ ನ್ಯೂಟ್ರಾನ್. ಸೊ ಇಷ್ಟು ನಿಮ್ಗೆ ಅರ್ಥ ಆಗೈತೆ ಅಂತ ಅಂದ್ಕೊಂಡಿನಿ. ಅಲ್ಲಿ ಕೆಳಗೆ ಬರ್ದಾರ ವೇರ್ Z is atomic number, A is mass number, MP and MN are the masses of proton and neutron respectively. ಸೊ ಈಗ ನೆಕ್ಸ್ಟ್ ಟಾಪಿಕ್ ಇದು ನ್ಯೂಕ್ಲಿಯರ್ ಮಾಸ್ ಅಂದ ಬಗ್ಗೆ ಟಾಪಿಕ್ ಮುಗೀತು. ಸೊ ನ್ಯೂಕ್ಲಿಯರ್ ಮಾಸ್ ಈಸ್ ಲೆಸ್ ದ್ಯಾನ್ ಆ್ಯಕ್ಚುಲಿ ದ ಮಾಸ್ ಆಫ್ ನ್ಯೂಕ್ಲಿಯಾನ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ನ್ಯೂಕ್ಲಿಯರ್ ಡೆನ್ಸಿಟಿ. ಸೊ ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬರ್ತೈತಿ ಲಾಸ್ಟಿಗೆ. ಸೊ ಬಿಫೋರ್ ವಿ ಆ್ಯಕ್ಚುಲಿ ಸ್ಟಾರ್ಟ್ ವಿತ್ ದ ಟಾಪಿಕ್, ಒಂದು ವಿಷಯ ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಇದನ್ನು ಮೊನ್ನೆ ನಾನು ಹೇಳಿದ್ದೆ, ಇನ್ನೊಂದು ಸರ್ತಿ ಇದನ್ನು ಬರ್ಕೋರಿ ಅಂತಲೂ ಹೇಳಿದ್ದೆ. ಮಾಸ್ ಆಫ್ ಪ್ರೋಟಾನ್ ಈಸ್ 1.672 ಇಂಟು 10⁻⁻27 kg. 27 ಇದೆ. ಹಾಂ. ಸೊ ಮಾಸ್ ಆಫ್ ನ್ಯೂಟ್ರಾನ್ ಈಸ್ 1.674 ಇಂಟು 10⁻⁻27 kg. That means we can definitely write mass of proton is approximately equal to mass of neutron. ಅಂದ್ರೆ ಎರಡು ಆಲ್ಮೋಸ್ಟ್ ಸೇಮ್ ಅದಾವಂದ್ರೆ, ಈಗ ಲೈಕ್ ನಾನು ನಿಮಗೆ ಹೇಳಿದೆ ಒಂದು ಪ್ರೋಟಾನ್ ಐತಿ ಇನ್ನೊಂದು ನ್ಯೂಟ್ರಾನ್ ಐತಿ, ಒಂದು ಪ್ರೋಟಾನ್ ಒಂದು ನ್ಯೂಟ್ರಾನ್. ಹಿಂಗಿದ್ದಾಗ ಇವು ಎರಡರದ್ದು ಮಾಸನ್ನು ಆ್ಯಡ್ ಮಾಡಿರಿ ಅಂತ ನಾ ಹೇಳಿದಾಗ ನಾ ಹಿಂಗೆ ತೊಗೋಬೋದಿಲ್ಲ ರೀ. ಈಗ 1 ಪ್ರೋಟಾನ್ ಪ್ಲಸ್ 1 ನ್ಯೂಟ್ರಾನ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಎರಡರದ್ದು ಮಾಸ್ ಆಲ್ಮೋಸ್ಟ್ ಸೇಮ್ ಇದ್ದದಕ್ಕೆ ವಿ ಕ್ಯಾನ್ ಟೇಕ್ ಇಟ್ ಆಸ್ 2 ಪ್ರೋಟಾನ್. ಅಥವಾ ಪ್ರೋಟಾನ್ ಬೇಡಪ್ಪ ಅಂದ್ರೆ ನಿಮಗೆ 2 ನ್ಯೂಟ್ರಾನ್ ಅಂತ ತೊಗೊಂಡ್ಬಿಡ್ರಿ. ಯಾಕಂದ್ರೆ ಎರಡರದ್ದು ಮಾಸ್ ಆಫ್ ಪ್ರೋಟಾನ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಮಾಸ್ ಆಫ್ ನ್ಯೂಟ್ರಾನ್. ಈಗ ಲೈಕ್ ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ ಅಂದ್ರೆ ಗೊತ್ತಾಗ್ತೈತಿ. ಈ ವ್ಯಾಲ್ಯೂಸ್ ನೀವು ಬರ್ಕೊಂಡಿಲ್ಲ ಅಂದ್ರೆ ಬರ್ಕೋರ್ಬೇಕಾರೆ ಈಗ ವಿಡಿಯೋ ಪಾಸ್ ಮಾಡಿ. ಲಾಸ್ಟ್ ಟೈಮ್ ನಾ ಹೋಪ್ಫುಲಿ ಹೇಳಿದ್ದು ಅನ್ಸುತ್ತೆ ಬರ್ಕೋ ಅಂತ. ಓಕೆ, ಸೊ ಈಗ ನೆಕ್ಸ್ಟ್ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿಲ್ಲ. ಎಕ್ಸಾಕ್ಟ್ಲಿ ನಾನು ಏನು ಹೇಳಕ್ಕೆ ಟ್ರೈ ಮಾಡಾಕ್ತೀನಿ. ಈಗ ಕಾರ್ಬನ್ ತೊಗೊಂಡಿದ್ದಿಲ್ಲ ನಾವು ಆಗಲೇ, ಕಾರ್ಬನ್ 613. ಈಗ ನಾನು ಈ ಕಾರ್ಬನ್ದು ನ್ಯೂಕ್ಲಿಯಸ್ದು ಮಾಸ್ ನಿಮಗೆ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದೆ ಅಂದರೆ ನೀವೇನು ಮಾಡ್ಬೇಕಾಗ್ತೈತಿ, 6 ಟೈಮ್ಸ್ ಮಾಸ್ ಆಫ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ಸ್ ಎಷ್ಟು ಅದಾವಿಲ್ಲೇ 7 ಟೈಮ್ಸ್ ಮಾಸ್ ಆಫ್ ನ್ಯೂಟ್ರಾನ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರ್ತೈತಿ. ಹೌದಿಲ್ಲ ರೀ? ಈಗ ನಾನು ಏನಂತೀನಿ, ಮಾಸ್ ಆಫ್ ಪ್ರೋಟಾನು ಮತ್ತು ಮಾಸ್ ಆಫ್ ನ್ಯೂಟ್ರಾನ್ ಆಲ್ಮೋಸ್ಟ್ ಸೇಮ ಇದ್ದರೆ ನಾ ಹಿಂಗೆ ಬರಿಬೋದಲ್ಲ ಇದನ್ನು. 6 ಟೈಮ್ಸ್ ಮಾಸ್ ಆಫ್ ಪ್ರೋಟಾನ್ ಪ್ಲಸ್ 7 ಟೈಮ್ಸ್ ಮಾಸ್ ಆಫ್ ನ್ಯೂಟ್ರಾನು ಮಾಸ್ ಆಫ್ ಪ್ರೋಟಾನ್ ಅಷ್ಟೇ ಇರುತ್ತೆ ಆಲ್ಮೋಸ್ಟ್. ಅಂದ್ರೆ ನಾ ಈಗ ಏನು ಬದಲಿ ಮತ್ತು ಅದನ್ನು ಪಿನ ಬರೆದ್ಬಿಡ್ತೀನಿ. ಅಂದ್ರೆ ಏನಾಯ್ತು ಹೇಳಿದ್ರೆ 6 + 7 13 ಟೈಮ್ಸ್ ಮಾಸ್ ಆಫ್ ಪ್ರೋಟಾನ್. 13 ಅಂದ್ರೆ ಏನು? 13 ಅಂದ್ರೆ ಏನಿದು? ಈ 13 ಅಂದ್ರೆ ಏನಿದು? ಯಾವ ನಂಬರ್ ಅಂತಾರೆ ಇದಕ್ಕೆ? ಏನಂತಾರೆ? ವಿ ಕಾಲ್ ಇಟ್ ಆಸ್ ಮಾಸ್ ನಂಬರ್. ಹೌದ್ರಿ? 13 ಜಗದಾಗ ನಾ ಹಂಗೆ ರೀಪ್ಲೇಸ್ ಮಾಡ್ತೀನಿ. ಹಂಗೆ ಈಗಲೇ ಏನಂದರೆ ಮಾಸ್ ನಂಬರ್ ಟೈಮ್ಸ್ ಮಾಸ್ ಆಫ್ ಪ್ರೋಟಾನ್. ಇನ್ನೊಂದು ಸರ್ತಿ ಈಗ ನೈಟ್ರೋಜನ್ ತೊಗೊಂಡಿವಿ ಅಂತ ತಿಳ್ಕೊರಿ ನಾವು. ನೈಟ್ರೋಜನ್ ಅಟಾಮಿಕ್ ನಂಬರ್ 7 ಇಫ್ ಐ ಆಮ್ ನಾಟ್ ರಾಂಗ್, ಆ್ಯಂಡ್ ಲೆಟ್ ಅಸ್ ಸೇ ಇಟ್ಸ್ ಮಾಸ್ ನಂಬರ್ ಈಸ್ 14 ಆರ್ ಎಲ್ಸ್ ವಿಲ್ ಚೇಂಜ್ ಇಟ್ 15. ಇನ್ನೊಂದು ಐಸೋಟೋಪ್ ತೊಗೊಂಡು. ಸೊ ಹಿಂಗಿದ್ದಾಗ ಈಗ ನಾನು ನಿಮ್ಗೆ ಹೇಳಿದೆ, ನೈಟ್ರೋಜನ್ನದ್ದು ನ್ಯೂಕ್ಲಿಯರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಿರಿ ಅಂದರೆ ನೀವು ಹೆಂಗೆ ಮಾಡಿಬಿಡ್ಬೋದು ಅಂದರೆ 15 ಟೈಮ್ಸ್ ಮಾಸ್ ಆಫ್ ಪ್ರೋಟಾನ್ ಹಿಂಗೆ ಮಾಡ್ಕೊಂಡು ಕೊಡು ಬದಲಿ 7 ಟೈಮ್ಸ್ ಮಾಸ್ ಆಫ್ ಪ್ರೋಟಾನ್ ಪ್ಲಸ್ 8 ಟೈಮ್ಸ್ ಮಾಸ್ ಆಫ್ ನ್ಯೂಟ್ರಾನ್ ಮಾಡು ಬದಲಿ 15 ಟೈಮ್ಸ್ ಮಾಸ್ ಆಫ್ ಪ್ರೋಟಾನ್ ಅಂತ ಮಾಡಿಬಿಡ್ಬೋದಲ್ಲ. ಅವಾಗ ನಾ ಹಿಂಗೆ ಬರಿಬೋದು, ನ್ಯೂಕ್ಲಿಯರ್ ಮಾಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು
ಮಾಸ್ ನಂಬರ್ ಟೈಮ್ಸ್ 15 ಅಂದ್ರೆ ಏನು? ಮಾಸ್ ನಂಬರ್ ಟೈಮ್ಸ್ ಮಾಸ್ ಆಫ್ ಪ್ರೋಟಾನ್. ಸೊ ಇದು ನಮಗೆ ಮುಂದಿನ ಟಾಪಿಕ್ ನ್ಯೂಕ್ಲಿಯರ್ ಡೆನ್ಸಿಟಿ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗ್ತೈತಿ ಈಗ. ಓಕೆ, ಅದ್ರ ಸಲುವಾಗಿ. ಸೊ ಈಗ ನಾವು ರೀಕಾಲ್ ಮಾಡ್ಕೊಂಡು ಡೆನ್ಸಿಟಿ ಅಂದ್ರೇನು ನೆನಪೈತಿ? ಡೆನ್ಸಿಟಿ ಅಂದರೆ ಫಿಸಿಕಲ್ ಡೆನ್ಸಿಟಿ, ಇನ್ನೊಂದು ಬೇರೆ ಬರುತ್ತೆ ಅಂತ ಆಪ್ಟಿಕಲ್ ಡೆನ್ಸಿಟಿ ಅಂತ. ಐಮ್ ಟಾಕಿಂಗ್ ಅಬೌಟ್ ಫಿಸಿಕಲ್ ಡೆನ್ಸಿಟಿ, ನಾರ್ಮಲ್ ಡೆನ್ಸಿಟಿ ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ PUC ಫಸ್ಟ್ ಇಯರ್. So that density we have a formula that is mass divided by volume. ಹೌದಿಲ್ರಿ? ಸೊ ಈಗ ಲೆಟ್ ಅಸ್ ಟ್ರೈ ಟು ಕ್ಯಾಲ್ಕುಲೇಟ್ ಡೆನ್ಸಿಟಿ, ನ್ಯೂಕ್ಲಿಯರ್ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡೋಕೆ ಟ್ರೈ ಮಾಡೋಣ. ಯಾವ ಡೆನ್ಸಿಟಿ? ಪರ್ಟಿಕ್ಯುಲರ್ಲಿ ನ್ಯೂಕ್ಲಿಯರ್ ಡೆನ್ಸಿಟಿ. ಸೊ ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಮಾಸ್ ಬೈ ವಾಲ್ಯೂಮ್ ಅಂದರೆ ನ್ಯೂಕ್ಲಿಯರ್ ಡೆನ್ಸಿಟಿ ಅಂದರೆ ನ್ಯೂಕ್ಲಿಯಸ್ದ ಡೆನ್ಸಿಟಿ. ಈಗ ಅದು ಹೈಡ್ರೋಜನ್ದ ನ್ಯೂಕ್ಲಿಯಸ್ ಆಗಿರ್ಬೋದು, ಕಾರ್ಬನ್ನದ ನ್ಯೂಕ್ಲಿಯಸ್ ಆಗಿರ್ಬೋದು, ನೈಟ್ರೋಜನ್ದ ನ್ಯೂಕ್ಲಿಯಸ್ ಆಗಿರ್ಬೋದು, ಹೀಲಿಯಮ್ದ ನ್ಯೂಕ್ಲಿಯಸ್ ಆಗಿರ್ಬೋದು, ಆಕ್ಸಿಜನ್ದ ನ್ಯೂಕ್ಲಿಯಸ್ ಆಗಿರ್ಬೋದು, ಯಾವುದೋ ಒಂದು. ಓಕೆ, ಸೊ ಈಗ ಆ ನ್ಯೂಕ್ಲಿಯರ್ ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಹೇಳ್ರಿ? ಈಗ ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಮಾಸ್ ಬೈ ವಾಲ್ಯೂಮ್ ಅಂದರೆ ನ್ಯೂಕ್ಲಿಯರ್ ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಏನು ಬರಿತೀವಿ ನಾವು? ನ್ಯೂಕ್ಲಿಯರ್ ಮಾಸ್ ಡಿವೈಡೆಡ್ ಬೈ, ಅಂದರೆ ನ್ಯೂಕ್ಲಿಯಸ್ಸಿನ ಡೆನ್ಸಿಟಿ ಬೇಕಂದ್ರೆ ನ್ಯೂಕ್ಲಿಯಸ್ ಮಾಸ್ ಡಿವೈಡೆಡ್ ಬೈ ನ್ಯೂಕ್ಲಿಯಸ್ದು ವಾಲ್ಯೂಮ್. ಹೌದಲ್ರಿ? ಈಗ ನ್ಯೂಕ್ಲಿಯರ್ ಮಾಸ್ನ ಈಗ ಜಸ್ಟ್ ಇದ್ರದ್ದು 1-2 ನಿಮಿಷ ಹಿಂದೆ ಎಕ್ಸ್ಪ್ಲೇನ್ ಮಾಡಿದೆ. ನ್ಯೂಕ್ಲಿಯರ್ ಮಾಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಮಾಸ್ ನಂಬರ್ ಟೈಮ್ಸ್ ಮಾಸ್ ಆಫ್ ಪ್ರೋಟಾನ್, AMP. ಈಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿ ನಾ ಅದನ್ನು ಹಂಗೆ ಬರೀಬಹುದು, ಯಾಕಂದರೆ ಮಾಸ್ ಆಫ್ ನ್ಯೂಟ್ರಾನ್, ಮಾಸ್ ಆಫ್ ಪ್ರೋಟಾನ್ ಆಲ್ಮೋಸ್ಟ್ ಸೇಮ್ ಇರ್ತಾವೆ ಅಂಥೇಳಿ. ಡಿವೈಡೆಡ್ ಬೈ ನ್ಯೂಕ್ಲಿಯರ್ ವಾಲ್ಯೂಮ್. ಸೊ ನ್ಯೂಕ್ಲಿಯರ್ ವಾಲ್ಯೂಮ್ ಅಂದಾಗ ನ್ಯೂಕ್ಲಿಯಸ್ ಶೇಪ್ ಹೆಂಗಿರ್ತೈತಿ ಆಗಲೇ ಡಿಸ್ಕಸ್ ಮಾಡಿದ್ವಿ ನಾವು. ಇಟ್ ಈಸ್ ಆಲ್ಮೋಸ್ಟ್ ಸ್ಪೆರಿಕಲ್. ಸೊ ಸ್ಪೆರಿಕಲ್ ಅಂದ್ರೆ ಅದರ ವಾಲ್ಯೂಮ್ ಫಾರ್ಮುಲಾ 4/3 ಒಂದು ನಿಮಿಷ 4/3 ಪೈ r³. ಹೌದಲ್ರಿ? ಈಗ ನಮ್ಗೆ ಇನ್ನೊಂದು ಫಾರ್ಮುಲಾ ಗೊತ್ತಲ್ಲ ರೇಡಿಯಸ್ಸಿಗೆ. ನಾ ಡೈರೆಕ್ಟ್ಲಿ r³ ಬಂದು ಬರ್ಬಿಡಂಗಿಲ್ಲೇ. ರೇಡಿಯಸ್ ಫಾರ್ಮುಲಾ ಆಗಲೇ ಡಿಸ್ಕಸ್ ಮಾಡೀವಿ ನಾವು. ಏನಿತ್ತದು ಫಾರ್ಮುಲಾ? R is equals to R0 a raised to 1/3. ಇಲ್ಲೇನು ಬರೀಬೇಕು ನಾ? ಆ್ಯಕ್ಚುಲಿ ನೆಕ್ಸ್ಟ್ r³ ಬರೀಬೇಕು. ಹೌದಲ್ರಿ? ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲೇ ಟೇಕಿಂಗ್ ಕ್ಯೂಬ್ ಆನ್ ಬೋತ್ ಸೈಡ್ಸ್, r³ is equals to R0³. ಇದಕ್ಕೆ ಈ ರೇಸ್ ಟು 1/3 ಹೋಗ್ಬಿಡ್ತದೆ, ಅಲ್ಲಿಂದ a ಅಷ್ಟೇ ಉಳಿತೈತಿ. ಈಗ ಅದಕ್ಕೆ ನಾನು ಏನು ಮಾಡ್ತೀನಿ, ಇನ್ಸ್ಟೆಡ್ ಆಫ್ ರೈಟಿಂಗ್ r³, ನೀವು ಟೆಕ್ಸ್ಟ್ ಬುಕ್ನಾಗ ಅಲ್ಲಿ ನೋಡಿದ್ರೆ ಅವ್ರು r³ ಬರ್ದಾರ, ಅದ್ರ ನೆಕ್ಸ್ಟ್ ಸ್ಟೆಪ್ನೊಳಗೆ R0³ ಇಂಟು a ಬರ್ದಾರ. ನಾನು ಸ್ವಲ್ಪ ಮೊದಲ ಬರೆಯಾಕತ್ತೀನಿ. ಸೊ ಇನ್ ಪ್ಲೇಸ್ ಆಫ್ r³ ಐ ವಿಲ್ ರೀಪ್ಲೇಸ್ ಇಟ್ ವಿತ್ R0³ ಇಂಟು a. ಯಾಕೆ ನಾ ಹಂಗೆ ಮಾಡ್ತೀನಿ ಅನ್ನೋದಕ್ಕೆ ಒಂದು ರೀಸನ್ ಐತಿ. ಯಾಕೆ r³ ಬರೆಯಂಗಿಲ್ಲಪ್ಪ? ಹಿಂಗ್ಯಾಕೆ ಬರೀಬೇಕು? R0³ a. ಯಾಕೆ ನಾ ಇಲ್ಲೇ R0³ ಇಂಟು a ಬರ್ದೀವಿ, r³ ಯಾಕೆ ಬರಲಿಲ್ಲ ಅಂದ್ರೆ ನಮ್ಗೆ ಇಲ್ಲಿ a ಬರ್ಬೇಕು. ಎ ಯಾಕೆ ಬರ್ಬೇಕಂದ್ರೆ ಅದು ನೆಕ್ಸ್ಟ್ ಸ್ಟೆಪ್ನಾಗ ಇಲ್ಲಿ ಎ ಕ್ಯಾನ್ಸಲ್ ಆಗ್ಬೇಕದು. ಅದಕ್ಕೊಂದು ರೀಸನ್ ಐತಿ. ಓಕೆ, ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತೀನಿ. ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ನ್ಯೂಕ್ಲಿಯರ್ ಡೆನ್ಸಿಟಿ. ಹೌದಾ? ನ್ಯೂಕ್ಲಿಯರ್ ಡೆನ್ಸಿಟಿ ಮೀನ್ಸ್ ನ್ಯೂಕ್ಲಿಯರ್ ಮಾಸ್ ಡಿವೈಡೆಡ್ ಬೈ ನ್ಯೂಕ್ಲಿಯರ್ ವಾಲ್ಯೂಮ್. ನ್ಯೂಕ್ಲಿಯರ್ ಮಾಸ್ ಕ್ಯಾನ್ ಬಿ ರಿಟನ್ ಆಸ್ A times MP. That is divided by nuclear volume. Nuclear volume formula is 4/3 pi r³ because nucleus resembles a spherical sphere ಅಂತ ಹೇಳ್ತಾರೆ. ಅದರ ಫಾರ್ಮುಲಾ ಬರೆದ್ವಿ. ರೇಡಿಯಸ್ ಕ್ಯೂಬ್ ಬರೆಯೋ ಬದಲಿ ನಾವು ಸ್ವಲ್ಪ ಹಿಂದೆ ಡಿಸ್ಕಸ್ ಮಾಡಿದ ಪ್ರಕಾರ ರೇಡಿಯಸ್ದ ಫಾರ್ಮುಲಾ ಯೂಸ್ ಮಾಡಿದ್ವಿ. R is equals to R0 a raised to 1/3. ಅದನ್ನು ಕ್ಯೂಬ್ ಮಾಡಿ ಬರ್ದೀವಿ. ಈಗ ಇಲ್ಲೇನಾತಂದ್ರೆ ಮಾಸ್ ನಂಬರ್ ಕ್ಯಾನ್ಸಲ್ ಆಗಿಬಿಡ್ತು. ಉಳಿತಿದ್ದು ಏನೇನಂದ್ರೆ ಮಾಸ್ ಆಫ್ ಪ್ರೋಟಾನ್ ಡಿವೈಡೆಡ್ ಬೈ 4/3 ಪೈ ಏನು ಉಳಿತು ನೋಡ್ರಿ, R0³ ಉಳಿತು. ಸೊ ಏನು ಲಾಸ್ಟಿಗೆ ಉಳಿತಲ್ಲ, ಇದನ್ನು ಸ್ವಲ್ಪ ನೋಡಿದರೆ ದೆರ್ ಈಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಹಿಯರ್. ಏನು ಇಂಟ್ರೆಸ್ಟಿಂಗ್ಪ ಅಂದ್ರೆ MP ಅಂದ್ರೆ ಏನು ಹೇಳ್ರಿ? ಮಾಸ್ ಆಫ್ ಪ್ರೋಟಾನ್. ಮಾಸ್ ಆಫ್ ಪ್ರೋಟಾನ್ ಕಾನ್ಸ್ಟಂಟ್ ಇರ್ತೈತೆ, ಏನು ಚೇಂಜ್ ಆಗ್ತೈತಿ? ಕಾನ್ಸ್ಟಂಟ್ ಇರ್ತೈತೆ ಆಬ್ವಿಯಸ್ಲಿ. ಇಟ್ ಈಸ್ 1.672 ಇಂಟು 10⁻27. ಓಕೆ, ದಿಸ್ ಈಸ್ ಕಾನ್ಸ್ಟಂಟ್. ಹೌದಾ? ಸೊ ವಾಟ್ ಅಬೌಟ್ 4/3? ಈಸ್ 4/3 ಕಾನ್ಸ್ಟಂಟ್ ಅಂತ ಕೇಳೋಕ್ಕೆ ಹೋದ್ರೆ ಹಸೆ ಮಾಡ್ದಂಗೆ ಆಗ್ತೈತಿ. ನಂಬರ್ ಅದು ಫಿಕ್ಸ್ಡ್ ವ್ಯಾಲ್ಯೂ, ಅದು ಕಾನ್ಸ್ಟಂಟ್. ಸೊ MP ಕಾನ್ಸ್ಟಂಟ್ ಆಯ್ತು, 4/3 ಕಾನ್ಸ್ಟಂಟ್ ಆಯ್ತು. ಪೈ ಈಸ್ ಆಬ್ವಿಯಸ್ಲಿ ಕಾನ್ಸ್ಟಂಟ್ 3.142. R0 ಈಸ್ ಕಾನ್ಸ್ಟಂಟ್. ಆಗಲೇ ಹೇಳಿದ್ದು ನಾನು, R0 ಹ್ಯಾಸ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ 1.2 ಇಂಟು 10⁻15. ಇದ್ರ ಮೀನಿಂಗ್ ಏನದು ಗೊತ್ತಾ ನಂಗೆ? ಇಲ್ಲಿ
ನ್ಯೂಕ್ಲಿಯರ್ ಡೆನ್ಸಿಟಿ ಫಾರ್ಮುಲಾದೊಳಗೆ ಲಾಸ್ಟಿಗೆ ಏನು ಉಳಿದವಲ್ಲ ಟರ್ಮ್ಸ್, ಎಲ್ಲ ಟರ್ಮ್ಸು ಕಾನ್ಸ್ಟೆಂಟ್ ಅದಾವೆ. ಸೊ ವಾಟ್ ದಿಸ್ ಮೀನ್ಸ್ ಈಸ್ ನ್ಯೂಕ್ಲಿಯರ್ ಡೆನ್ಸಿಟಿ ಇಟ್ ಸೆಲ್ಫ್ ಈಸ್ ಕಾನ್ಸ್ಟೆಂಟ್. ಇದ್ರ ಬಗ್ಗೆ ವಾಪಸ್ ಬರ್ತೀನಿ ನಾನು, ನೆನ್ಪಿಟ್ಕೊಂಡ್ರಿ. ನ್ಯೂಕ್ಲಿಯರ್ ಡೆನ್ಸಿಟಿ ಈಸ್ ಕಾನ್ಸ್ಟೆಂಟ್. ನೌ ಇಫ್ ಯು ಲುಕ್ ಆಟ್ ದ ಟೆಕ್ಸ್ಟ್ ಬುಕ್, ಓಕೆ, ವಾಟ್ ದೇ ಹ್ಯಾವ್ ಡನ್ ಈಸ್ ಕ್ಯಾಲ್ಕುಲೇಷನ್ ಮಾಡ್ಯಾರ ಇವರು ಮುಂದೆ ಫರ್ದರ್. ಇಲ್ಲಿ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಯಾರ ಅಂದ್ರೆ, ಈ 3ನ ಡಿನಾಮಿನೇಟರ್ ಜೊತೆಗೆ ನ್ಯೂಮರೇಟರಿಗೆ ತೊಗೊಂಬಂದು ಆ್ಯಂಡ್ ಇನ್ ಪ್ಲೇಸ್ ಆಫ್ ಮಾಸ್ ಆಫ್ ಪ್ರೋಟಾನ್ ದೇ ಹ್ಯಾವ್ ರೀಪ್ಲೇಸ್ಡ್ ವಿತ್ 1.672 ಬರೆದಿಲ್ಲ ಅವರು, 1.61 ಅಷ್ಟೇ ಬರ್ದಾರ. ದೆನ್ 4 ಅಂತೂ ಐತಿ. ಪೈ ವ್ಯಾಲ್ಯೂ 3.142 ತೊಗೊಂಡಾರ. R0 ವ್ಯಾಲ್ಯೂ 1.2 10 - 15 ತೊಗೊಂಡು ಕ್ಯೂಬ್ ಮಾಡಿ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ಸುಡುಗಾಡು ಮಾಡಿ ಲಾಸ್ಟಿಗೆ ಒಂದು ವ್ಯಾಲ್ಯೂ ಬರ್ದಾರೆ. ಇಫ್ ಯು ಕ್ಯಾನ್ ಸಿ ದೇರ್ ನ್ಯೂಕ್ಲಿಯರ್ ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು ಅಂಥೇಳಿ ಒಂದು ವ್ಯಾಲ್ಯೂ ಬರ್ದಾರೆ 2.3 × 10⁻17 kg per meter cube. ಆ್ಯಕ್ಚುಲಿ ನಿಮ್ಗೆ ನೆನಪಿತ್ತಂದ್ರೆ ವಾಟರ್ದು ವಾಲ್ಯೂಮ್ ಡೆನ್ಸಿಟಿ ಆಫ್ ವಾಟರ್, ನೀರು ಅದರ ಡೆನ್ಸಿಟಿ 1000 kg ಇರ್ತೈತಿ ಪರ್ ಮೀಟರ್ ಕ್ಯೂಬಿಗೆ. ಅಂದ್ರೆ 1 ಮೀಟರ್ ಕ್ಯೂಬ್ನಷ್ಟು ವಾಲ್ಯೂಮ್ನೊಳಗೆ ನೀವು 1 ಮೀಟರ್ ಕ್ಯೂಬ್ ಅಂದ್ರೆ ಹೆಂಗೆ, ಕ್ಯೂಬ್ 1 ಮೀಟರ್ ಇಂಟು 1 ಮೀಟರ್ ಇಂಟು 1 ಮೀಟರ್ ಸೈಜ್ ಇರೋದು, ಹಿಂಗೆ 1 ಮೀಟರ್, ಈ ಕಡೆ 1 ಮೀಟರ್. ಗೊತ್ತಾಗೋದು ನಾನು ಹೇಳಿದ್ದೆ? ಓಕೆ, ನಿಮ್ಗೆ ಗೊತ್ತಾಗತ್ತೆ ಅನ್ಕೊಂಡಿನ. 1 ಮೀಟರ್ ಇಂಟು 1 ಮೀಟರ್ ಇಂಟು 1 ಮೀಟರ್ದು ಕ್ಯೂಬ್ ನೀವು ತೊಗೊಂಡ್ರೆ ಅದ್ರೊಳಗೆ ನೀವೆಲ್ಲ ವಾಟರ್ ಫಿಲ್ ಮಾಡಿದ್ರಿ ಕಂಪ್ಲೀಟ್ಲಿ. ಆ ವಾಟರ್ ಇಷ್ಟು ಇರುತ್ತಂತೆ, ಎಷ್ಟು, 1000 kg. ಸೊ 1000 kg ಪರ್ ಮೀಟರ್ ಕ್ಯೂಬ್ ಈಸ್ ದ ಡೆನ್ಸಿಟಿ ಆಫ್ ವಾಟರ್. ಹಿಂಗಿದ್ದಾಗ ಇಲ್ಲಿ ನ್ಯೂಕ್ಲಿಯಸ್ ಡೆನ್ಸಿಟಿ ಎಷ್ಟು ಬಂತು ನೋಡ್ರಿ, ವ್ಯಾಲ್ಯೂ 2.3 × 10⁻17 kg ಪರ್ ಮೀಟರ್ ಕ್ಯೂಬ್ ಅಂತ. ಅಂದ್ರೆ ಇಲ್ಲಿ ನಾ ಬರಿತೀನಿ ನೋಡ್ರಿ, ಈಗ ನ್ಯೂಕ್ಲಿಯರ್ ಡೆನ್ಸಿಟಿ ಹೆಂಗಿರುತ್ತಂತ ವ್ಯಾಲ್ಯೂ 230000000000 ಮುಂಜಾನೆ 1000000 ಇಷ್ಟು kg ಇರುತ್ತಂಥದ್ದು 1 ಮೀಟ್ರ್ ಕ್ಯೂಬ್ನೊಳಗೆ. ನೀವು ಪೂರ್ತಿ ನ್ಯೂಕ್ಲಿಯಸ್ ತುಂಬಿದ್ರೆ ಭಯಂಕರ ಡೆನ್ಸಿಟಿ ಆತ್ರಿ ಇದ್ರದ್ದು. ಅಂದ್ರೆ ಈಗ ಡೆನ್ಸಿಟಿ ಅಂದ್ರೆ ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ಈಗ ನಮ್ಮ ಕಾಲೇಜ್ ಕ್ಲಾಸ್ ರೂಮ್ ನೆನಪೈತೆ ನಿಮ್ಗೆ. ಸೊ ಆ ಕ್ಲಾಸ್ ರೂಮ್ನೊಳಗೆ ಅಪ್ರಾಕ್ಸಿಮೇಟ್ಲಿ ಪರ್ಟಿಕ್ಯುಲರ್ಲಿ ಇನ್ ಯುವರ್ ಬ್ಯಾಚ್, ನಾ ವಿಚ್ ಎವರ್ ಕನ್ಸರ್ನ್ ಬ್ಯಾಚ್ ಬಗ್ಗೆ ಮಾತಾಡಕತ್ತೀನಿ, 2 ಡಿವಿಷನ್ ಮಾಡಿದರೆ ನಿಯರ್ಲಿ 75 ಸ್ಟೂಡೆಂಟ್ಸ್ ಏನೋ ಕೊಡ್ತೀರಾ ನೀವು. ಸೊ ಇಫ್ ಇನ್ ದಟ್ ಸೇಮ್ ರೂಮ್ 75,000 ಸ್ಟೂಡೆಂಟ್ಸ್ ಕುಂತರಂತಿಕೋರಿ, ಇಟ್ ಈಸ್ ಆ್ಯಕ್ಚುಲಿ ಅನ್ಇಮ್ಯಾಜಿನೇಬಲ್, ಹುಚ್ಚರಂಗ ಆಗ್ತದೆ. ಬಟ್ ಸ್ಟಿಲ್ ಇಫ್ ಯು ಇಮ್ಯಾಜಿನ್ 75,000 ಸ್ಟೂಡೆಂಟ್ಸ್ ಇನ್ ದಟ್ ಸೇಮ್ ಕ್ಲಾಸ್ ರೂಮ್, ಆ ಲೆವೆಲ್ಲಿಗೆ ಭಯಂಕರ ಮಾಸ್ ಐತಿ ಆ ನ್ಯೂಕ್ಲಿಯಸ್ನೊಳಗೆ. ಹಂಗಂತೇಳಿ ಭಾಳಷ್ಟು ಮಾಸ್ ಇಲ್ಲ, ಆದ್ರೆ ಆ ನ್ಯೂಕ್ಲಿಯಸ್ ಸೈಜಿಗೆ ಕಂಪ್ಯಾರಿಸನ್ ಮಾಡಿದರೆ ಅದ್ರಾಗ ಭಾಳಷ್ಟು ಮಾಸ್ ಐತಿ, ಕಂಪ್ಲೀಟ್ ಡೆನ್ಸ್ ಇರ್ತೈತಿ. ಇದ್ರ ವ್ಯಾಲ್ಯೂವರ ನೋಡ್ರಿ ನೀವು, ಆ ಪರಿ ಡೆನ್ಸಿಟಿ ಇರುವಂಥ ನ್ಯೂಕ್ಲಿಯಸ್ ಇರ್ತಾವೆ. ಇನ್ನೊಮ್ಮೆ ನಾವು ಲಾಸ್ಟ್ ಚಾಪ್ಟರ್ನೊಳಗೆ ಆಟಮ್ಸ್ ಬಗ್ಗೆ ಕಲ್ತೀವಿ. ಆಟಮ್ ಇಟ್ ಸೆಲ್ಫ್ ಈಸ್ ವೆರಿ ಸ್ಮಾಲ್ ಆಫ್ ದ ವ್ಯಾಲ್ಯೂ ಆಫ್ 10⁻⁻10 ಮೀಟರ್. ಓಕೆ, ಯಾವುದು ಆಟಮ್, ಇದ್ರೊಳಗೆ ಸಣ್ಣದೊಂದು ಇಟ್ಟು ಸಣ್ಣದೊಂದು ನ್ಯೂಕ್ಲಿಯಸ್ ಇರ್ತೈತಿ, ಅದು 10⁻15 ಮೀಟರ್ ಇರುತ್ತೆ. ಅಷ್ಟು ಸಣ್ಣ ನ್ಯೂಕ್ಲಿಯಸ್ನೊಳಗೆ ಇದ್ರೊಳಗೆ ಜಗ್ಗಷ್ಟು ಪ್ರೋಟಾನ್ ನ್ಯೂಟ್ರಾನ್ ಹೆವಿ ಇರುವುದು ಹಾಕಿ ಒತ್ತಿಕ್ಬಿಟ್ರೆ ಒಳಗೆ. ಆ ರೀತಿ ಅವು ಕಾಂಪ್ರೆಸ್ಡ್ ಸ್ಟೇಟ್ನೊಳಗದಾವೆ, ಕಂಪ್ರೆಸ್ಡ್ ಸ್ಟೇಟ್ನೊಳಗೆ, ವೆರಿ ಹೈ ಡೆನ್ಸಿಟಿ. ಸೊ ದೇರ್ ಆರ್ 2 ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹಿಯರ್. ಒನ್ ಈಸ್ the density is of the order of 10⁻17 kg. ಇಷ್ಟು ದೊಡ್ಡ ಡೆನ್ಸಿಟಿ ಐತಿ ಒಂದು. ಇನ್ನೊಂದು ಆ ಫಾರ್ಮುಲಾನೊಳಗೆ, ಆ ಡೆನ್ಸಿಟಿದು ಫಾರ್ಮುಲಾ ನಾವು ಆಗಲೇ ನೋಡಿದಾಗ, ನ್ಯೂಕ್ಲಿಯರ್ ಡೆನ್ಸಿಟಿ ಫಾರ್ಮುಲಾ ನಾವು ನೋಡಿದಾಗ ಎ ಕ್ಯಾನ್ಸಲ್ ಆಯ್ತು ನೋಡ್ರಿ. ಅದು ಮಾಸ್ ನಂಬರ್ ಕ್ಯಾನ್ಸಲ್ ಆಗಲಿಲ್ಲ, ನೆನಪೈತಿ. ಮಾಸ್ ನಂಬರ್ ಕ್ಯಾನ್ಸಲ್ ಆಗಿ ಬರೀ ಏನು ಉಳಿದಿತ್ತು ಹೇಳ್ರಿ, ಕಾನ್ಸ್ಟೆಂಟ್ಸ್ ಉಳಿದಿತ್ತು, ಹೌದಾ. ಸೊ ಇದ್ರದ್ದು ಮೀನಿಂಗ್ ಏನಂದ್ರೆ ನ್ಯೂಕ್ಲಿಯರ್ ಡೆನ್ಸಿಟಿ ಈಸ್ ಕಾನ್ಸ್ಟೆಂಟ್ ಅಂತ ಅರ್ಥ. ನ್ಯೂಕ್ಲಿಯರ್ ಡೆನ್ಸಿಟಿ ಈಸ್ ಕಾನ್ಸ್ಟೆಂಟ್. ಅದ್ರಾಗ ಏನು ಇಂಟ್ರೆಸ್ಟಿಂಗ್ ಏನು ಗೊತ್ತಾನೆ, ಈಗಿಲ್ಲೇ ಹೈಡ್ರೋಜನ್ನದ ನ್ಯೂಕ್ಲಿಯಸ್, ಹೀಲಿಯಮ್ಮದ ನ್ಯೂಕ್ಲಿಯಸ್, ಲೀಥಿಯಮ್ಮದ ನ್ಯೂಕ್ಲಿಯಸ್, ಸೊ ಆನ್ ಅಪ್ ಟು ನ್ಯಾಚುರಲಿ ಅಕರಿಂಗ್ನೊಳಗೆ ಲಾಸ್ಟಿಗೆ ಏನು ಬರುತ್ತಲ್ಲ ಯುರೇನಿಯಮ್. ಸೊ ಯಾವುದರ ಎಲಿಮೆಂಟದ್ದು ನೀವು ನ್ಯೂಕ್ಲಿಯಸ್ ತೊಗೊಂಡ್ರು, ವಾಟ್ ವಿ ಆರ್ ಆ್ಯಕ್ಚುಲಿ ಟ್ರೈಂಗ್ ಟು ಸೇ ಈಸ್ ನ್ಯೂಕ್ಲಿಯರ್ ಡೆನ್ಸಿಟಿ ಆಫ್ hydrogen is the same as nuclear density of helium nucleus. ಅಂದರೆ ಡೆನ್ಸಿಟಿ ಆಫ್
ನ್ಯೂಕ್ಲಿಯಸ್ ಆಫ್ ಹೈಡ್ರೋಜನ್ ಈಸ್ ಸೇಮ್ ಆ್ಯಸ್ ಡೆನ್ಸಿಟಿ ಆಫ್ ನ್ಯೂಕ್ಲಿಯಸ್ ಆಫ್ ಹೀಲಿಯಂ. ಅಂದ್ರೆ ಹೈಡ್ರೋಜನ್ ನ್ಯೂಕ್ಲಿಯಸ್, ಹೀಲಿಯಂ ನ್ಯೂಕ್ಲಿಯಸ್, ಲಿಥಿಯಂ ನ್ಯೂಕ್ಲಿಯಸ್, ಸುಡಗಾಡ್ ನ್ಯೂಕ್ಲಿಯಸ್ ಎಲ್ಲ ನ್ಯೂಕ್ಲಿಯಸ್ಸದ್ದು ಏನು ಸೇಮ್, ಡೆನ್ಸಿಟಿ ಸೇಮ್. ಮಜಾ ಏನಂದ್ರೆ ಆ್ಯಕ್ಚುಲಿ ಅವೆಲ್ಲದ್ರದ್ದು ಸೈಜ್ ಬೇರೆ ಬೇರೆ ಐತೆ. ಮತ್ತು ನಾವು ಆಗಲೇ ಡಿಸ್ಕಸ್ ಮಾಡೀವಿ, ಇನ್ನು ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ನಂಬರ್ ಅಂತ ಹೇಳಿ. ಮತ್ತು ರೇಡಿಯಸ್ಸಿಗೂ ಫಾರ್ಮುಲಾ ಐತಿ ವಿಚ್ ಡಿಪೆಂಡ್ಸ್ ಆನ್ ದ ಮಾಸ್ ನಂಬರ್. ಮಾಸ್ ನಂಬರ್ ಚೇಂಜ್ ಆದ್ರೆ ರೇಡಿಯಸ್ ಚೇಂಜ್ ಆಗ್ತೈತಿ. ಅಂದ್ರೆ ಹೈಡ್ರೋಜನ್ ನ್ಯೂಕ್ಲಿಯಸ್, ಹೀಲಿಯಂ ನ್ಯೂಕ್ಲಿಯಸ್, ಲಿಥಿಯಂ ನ್ಯೂಕ್ಲಿಯಸ್, ಬೆರಿಲಿಯಂ ನ್ಯೂಕ್ಲಿಯಸ್, ಯುರೇನಿಯಂ ಇನ್ನೂ ಹಂಗೆ ಹೊಡೆದಾಗ್ತೈತಿ. ಅದು ಸೈಜ್ ಜಾಸ್ತಿ ಹಾಕುವಂಥ ಹೊಂಟಾವು ನ್ಯೂಕ್ಲಿಯಸ್ದು, ಆದ್ರೆ ಏನು ಕಾನ್ಸ್ಟೆಂಟ್ ಐತಿ, ಡೆನ್ಸಿಟಿ. ಇದನ್ನು ನಾವು ಇಂಟ್ರೆಸ್ಟಿಂಗ್ ಫ್ಯಾಕ್ಟರಲ್ಲಿ ನೋಡ್ಕೊಂಡ್ವಿ. ಸೊ ಈಗ ನಾವು 3 ಟಾಪಿಕ್ ಮುಗಿಸಿದ್ವಿ ನೋಡ್ರಿ. ಈಗ ಒಂದು ರೇಡಿಯಸ್, ನ್ಯೂಕ್ಲಿಯಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದು ಯಾವುದು, ರೇಡಿಯಸ್. ನೆಕ್ಸ್ಟ್ ಅದಾದಮೇಲೆ ಏನು ಡಿಸ್ಕಸ್ ಮಾಡಿದ್ವಿ ನಾವು, ನ್ಯೂಕ್ಲಿಯಸ್ದು ಮಾಸ್. ಅದಾದಮೇಲೆ ನಾವು ಡಿಸ್ಕಸ್ ಮಾಡಿದ್ದು ನ್ಯೂಕ್ಲಿಯಸ್ದು ಡೆನ್ಸಿಟಿ. ಇನ್ನೊಂದು ಟಾಪಿಕ್ ಐತಿ ಆ್ಯಕ್ಚುಲಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯಸ್ ನೋಡೋಣ. ನಾನು ಆಗಲೇ 3 ಹೇಳಿದ್ದೆ ಅನಿಸುತ್ತೆ. ಇನ್ನೊಂದು ಐತಿ ಏನಂದ್ರೆ ನ್ಯೂಕ್ಲಿಯರ್ ಚಾರ್ಜ್. ಓಕೆ, ಈಗ ಒಂದು ನ್ಯೂಕ್ಲಿಯಸ್ಸಿಗೆ ಚಾರ್ಜ್ ಇರುತ್ತಾನೆ, ನ್ಯೂಕ್ಲಿಯಸ್ಸಿಗೆ. ಈಗ ನ್ಯೂಕ್ಲಿಯಸ್ ಒಳಗೆ ಏನಿರ್ತಾವೆ ಹೇಳ್ರಿ, ಒಂದು ನ್ಯೂಕ್ಲಿಯಸ್ ಒಳಗೆ ಏನಿರ್ತಾವೆ, ಪ್ರೋಟಾನ್, ನ್ಯೂಟ್ರಾನ್. ಹೌದಿಲ್ಲ, ಪ್ರೋಟಾನ್ಸ್ ಇರ್ತಾವಿಲ್ಲ. ನ್ಯೂಟ್ರಾನಿಗೆ ಏನು ಚಾರ್ಜ್ ಇರ್ತೈತಿ, ನ್ಯೂಟ್ರಲ್. ಬಟ್ ಪ್ರೋಟಾನಿಗೆ ಪಾಸಿಟಿವ್ ಚಾರ್ಜ್ ಐತಲ್ಲ. ಸೊ ನ್ಯೂಟ್ರಾನ್ಸಿಗೆ ಚಾರ್ಜ್ ಇಲ್ಲ ಅಂದ್ರೆ ದೇ ಡು ನಾಟ್ ಕಾಂಟ್ರಿಬ್ಯೂಟ್ ಟು ಚಾರ್ಜ್. ಬಟ್ ಪ್ರೋಟಾನ್ಸಿಗೆ ಚಾರ್ಜ್ ಇದ್ದಿದ್ದಕ್ಕೆ ಆಬ್ವಿಯಸ್ಲಿ ಎವ್ರಿ ನ್ಯೂಕ್ಲಿಯಸ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್. ಎಷ್ಟು ಇರುತ್ತೆ ಅದರ ಚಾರ್ಜ್ ಅಂದ್ರೆ, ಇಫ್ ಕ್ಯೂ ಈಸ್ ದ ಸಿಂಬಾಲ್ ದ್ಯಾಟ್ ವಿ ಕ್ಯಾನ್ ಯೂಸ್ ಫಾರ್ ಚಾರ್ಜ್ ಆಫ್ ಅ ನ್ಯೂಕ್ಲಿಯಸ್. ನಾವು ಹೇಳ್ಬೋದು ಈಗ ಲೈಕ್ ಕಾರ್ಬನ್ ಒಳಗೆ ಎಷ್ಟು ಪ್ರೋಟಾನ್ಸ್ ಇರ್ತಾವೆ ಹೇಳ್ರಿ, 6. ನ್ಯೂಟ್ರಾನ್ಸ್ 6 ಇರ್ತಾವೆ. ಚಾರ್ಜಿಗೆ ಆ ನ್ಯೂಟ್ರಾನ್ ಸಂಬಂಧ ಇಲ್ಲ. ಈಗ 6 ಅಂದ್ರೆ ಏನು ಹೇಳ್ರಿ, ಇದು ಅಟಾಮಿಕ್ ನಂಬರ್. 6 ಏನಿರ್ತಾವೆ ಇವು ಪ್ರೋಟಾನ್ಸ್. ಪ್ರತಿ ಪ್ರೋಟಾನಿಗೆ ಎಷ್ಟು ಚಾರ್ಜ್ ಇರುತ್ತೆ, 1.6 ಇದು ಮೂಡವಲ್ತು, ಒಂದು ನಿಮಿಷ. 1.6 ಇಂಟು 10⁻⁻19 ಏನಿದು, ಒಂದು ಪ್ರೋಟಾನ್ ಚಾರ್ಜ್. ಅದು ಅಂಥವು ಎಷ್ಟು ಅದಾವೆ ಕಾರ್ಬನ್ನೊಳಗೆ, 6 ಪ್ರೋಟಾನ್ಸ್. ಸೊ ಈಗ ನಿಮ್ಗೆ ಕಾರ್ಬನ್ನಿದ್ದು ನ್ಯೂಕ್ಲಿಯಸ್ ಚಾರ್ಜ್ ಬೇಕಂದ್ರೆ 6 ಇಂಟು ಚಾರ್ಜ್ ಆಫ್ ಪ್ರೋಟಾನ್ ಈಸ್ ಇ. ಇಲೆಕ್ಟ್ರಾನ್ ಚಾರ್ಜು ಪ್ರೋಟಾನ್ ಚಾರ್ಜ್ ಎರಡು ಸೇಮ್ ಇರ್ತಾವೆ. ಅದಕ್ಕೆ ನಾನು ಬರಿತೀನಿ 6e ಅಂತ ಬರೆದೆ. ಸೊ 6 ಅಂದರೆ ಏನಿಗಿಲ್ಲೇ ಅಟಾಮಿಕ್ ನಂಬರ್. ಅದಕ್ಕೆ ನೆಕ್ಸ್ಟ್ ಟೈಮ್ ನಾವೇನು ಹೇಳ್ಬೋದು, ಆಲ್ವೇಸ್ a nucleus has a charge q which is equals to z times e. Z is atomic number, or we can say it is plus ze because positive charge ಇರುತ್ತಲ್ಲ ಪ್ರೋಟಾನ್ಸಿಗೆ. ನ್ಯೂಕ್ಲಿಯಸ್ ಆಲ್ವೇಸ್ ಹ್ಯಾಸ್ ಅ ಪಾಸಿಟಿವ್ ಚಾರ್ಜ್. ಸೊ ಈಗ ಇಷ್ಟು ಟಾಪಿಕ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಯಾವ ಚಾಪ್ಟರ್ ಅದು, ನ್ಯೂಕ್ಲಿಯಸ್ದು ಮುಂದಿನ ಟಾಪಿಕ್ ನಾವೀಗ ಡಿಸ್ಕಸ್ ಮಾಡಿದ್ದು. ಮತ್ತು ಕಂಟಿನ್ಯೂ ಮಾಡೋಣಂತ. ಸೊ ಹೋಪ್ಫುಲಿ ಇವು ವಿಡಿಯೋಸ್ ನೀವು ಯೂಸ್ ಮಾಡಾಕತ್ತೀರಿ ಅಂತ ಅಂದ್ಕೊಂಡೀನಿ. ಹಂಗೆ ಒಂದು ಸರ್ತಿ ನಾವು ನ್ಯೂಕ್ಲಿಯೈ ಚಾಪ್ಟರ್ ಮುಗೀತು ಅಂದ್ರೆ ದೆನ್ ವಿಲ್ ಟ್ರೈ ಟು ಫೋಕಸ್ ಆನ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಅನ್ಫಾರ್ಚುನೇಟ್ಲಿ ಅಷ್ಟರೊಳಗೆ ಕಾಲೇಜ್ ಸ್ಟಾರ್ಟ್ ಆಗಬೇಕು ಅಥವಾ ಆದ್ರೆ ಚಲೋ ಅಂತ ನಾನು ಅಂದ್ಕೊಂಡೀನಿ. ನೋಡೋಣ್ರಿ, ಬಿಕಾಸ್ ಅವು ಟ್ರಂಪ್ ಕಾರ್ಡ್ಸ್ ಅವು ಇಷ್ಟು ಚಾಪ್ಟರ್. ಅಂದ್ರೆ ನಮ್ಮದು ಸೆಕೆಂಡ್ ಇಯರ್ ಫಿಸಿಕ್ಸ್ದು ಸತ್ವ ಇರೋದು ಆ ಚಾಪ್ಟರ್ನೊಳಗೆ. ಅವು ಇಷ್ಟು ಚಾಪ್ಟರ್ಸನ್ನು ಹೆಚ್ಚು ಕಡಿಮೆ ಆದರೆ ಡೇಂಜರ್ ಆಗ್ತೈತಿ. ನೋಡ್ರಿ, ಅವಶ್ಯಕತೆ ಬಿದ್ದು ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಸ್ಲೋ ಆಗಿ. ಬಿಕಾಸ್ ನಾವು ಹೆಂಗಿರುತ್ತೆ ಅಂದ್ರೆ ಆ ಕನ್ಸೆಪ್ಟ್ಸನ್ನು ನಾವು ಗ್ಯಾರಂಟಿ ಮಾಡ್ಕೊಳ್ಳೋಬೇಕು ನಿಮ್ಗೆ ಅರ್ಥ ಆಗೈತೆ ಇಲ್ಲೋ ಅಂತ ಅನ್ನೋದು ಒಂದು ಕನ್ಸೆಪ್ಟ್. ಬಿಕಾಸ್ ಭಾಳ ಲಿಂಕ್ ಐತಿ ಇಲ್ಲೇ. ಡ್ಯೂಯಲ್ ನೇಚರ್ ಆಟಮ್, ನ್ಯೂಕ್ಲಿಯಸ್ ಈಸಿ ಚಾಪ್ಟರ್ಸ್ ಅದಾವಂದ್ರೆ ಒಂದಕ್ಕೊಂದು ಲಿಂಕ್ ಇರ್ತಾವೆ. ಯಾವುದೋ ಒಂದು ಕನ್ಸೆಪ್ಟ್ ಅದ್ರಾಗಿಂದ. ಓಕೆ, ವಿಲ್ ಸಿ. ಸೊ ಹೋಪ್ಫುಲಿ ಯು ಹ್ಯಾವ್ ಅಂಡರ್ಸ್ಟುಡ್ ದ ಟಾಪಿಕ್ ದ್ಯಾಟ್ ವಿ ಹ್ಯಾವ್ ಡಿಸ್ಕಸ್ ಟುಡೇ. ಸೊ ವಿಲ್ ಕಂಟಿನ್ಯೂ ವಿತ್ nuclei in the next video. Okay, thank you. Namaskaram.